2023 ಮೇನಲ್ಲಿ ಅಧಿಕಾರಕ್ಕೆ ಬಂದ ನಂತರ ಈ ಘಟನೆ ಮೊನ್ನೆ ಆಗುವವರೆಗೆ ಅಂದರೆ 2025 ಏಪ್ರಿಲ್ ಮೇ ಜೂನಲ್ಲಿ ಏನು ಈ ಘಟನಾವಳಿಗಳು ನಡೆದು ಅಲ್ಲಿಯ ತನಕ ಸರ್ಕಾರ ಈ ಪ್ರಣಾಳಿಕೆಯಲ್ಲಿ ನೀಡಿದಂತಹ ಭರವಸೆಯ ವಿಚಾರದಲ್ಲಿ ಕಾರ್ಯಪ್ರವೃತ್ತ ಆಗಿರಲಿಲ್ಲ. ಯಾವುದೇ ರೀತಿಯ ಕ್ರಮಗಳನ್ನು ಕೈಗೊಂಡಿರಲಿಲ್ಲ. ಒಂದು ಸಾಮಾಜಿಕ ಸಮಸ್ಯೆಯನ್ನು, ಒಂದು ಸಾಮಾಜಿಕ ಪಿಡುಗನ್ನು ಮತ್ತು ಹಲವಾರು ವರ್ಷಗಳಿಂದ ಪರಸ್ಪರ ಎರಡು ಸಮುದಾಯಗಳ ನಡುವೆ ಹುಟ್ಟು ಹಾಕಿರತಕ್ಕಂತಹ ಈ ಅಪನಂಬಿಕೆ ಏನಿದೆ, ಇದರ ಪರಿಣಾಮವಾಗಿ ಆಗ್ತಕ್ಕಂತಹ ಘಟನಾವಳಿಗಳನ್ನು ಕೇವಲ ಒಂದು ವಿಶೇಷ ಪೊಲೀಸ್ ಕಾರ್ಯಪಡೆಯನ್ನು ರಚಿಸುವ ಮೂಲಕ ನಿಗ್ರಹಿಸಿಬಿಡ್ಬೋದು, ನಿವಾರಿಸಿಬಿಡ್ಬೋದು ಅನ್ನುವಂಥ ಯೋಚನೆ ತಪ್ಪು ನನ್ನ ಪ್ರಕಾರ. ಯಾಕಂದರೆ ನಾನು ಹೆಚ್ಚು ಭರವಸೆ ಇಟ್ಟುಕೊಂಡಿರುವಂಥದ್ದು ಈ ರೀತಿಯ ರಾಜಕೀಯ ಕ್ರಮಗಳ ಮೇಲೆ ಹೊರತು ಪೊಲೀಸ್ ಕ್ರಮಗಳ ಮೇಲೆ ಅಲ್ಲ. ಪೊಲೀಸ್ ವ್ಯವಸ್ಥೆಯ ಮೇಲೆ ಎಷ್ಟು ಕಡಿಮೆ ಸಾಧ್ಯನೋ ಅಷ್ಟು ಅವಲಂಬಿತರಾಗಬೇಕೇ ಹೊರತು ಇಡೀ ಸಮಸ್ಯೆಗೆ ಈ ಪೊಲೀಸ್ ಸ್ಪೆಷಲ್ ಆ್ಯಕ್ಷನ್ ಫೋರ್ಸೇ ಒಂದು ಪರಿಹಾರ ಅನ್ನುವ ರೀತಿಯಲ್ಲಿ ಏನು ಸರ್ಕಾರ ಒಂದು ಅಭಿಪ್ರಾಯವನ್ನು ರೂಪಿಸಲಿಕ್ಕೆ ಹೊರಟಿದೆ, ಇದರ ಬಗ್ಗೆ ನನಗೆ ಭರವಸೆ ಇಲ್ಲ. ನಾನು ಈಗಾಗಲೇ ಹೇಳಿದ ಹಾಗೆ ರಾಜಕೀಯವಾಗಿ ಅವರು 2 ತಂಡಗಳನ್ನು ಏನು ಕಳಿಸಿದ್ದಾರೆ, ಅದರ ಪರಿಣಾಮ ಏನು ಅನ್ನುವಂಥದ್ದನ್ನು ನಾನು ಭಾಳ ಕುತೂಹಲದಿಂದ ಎದುರು ನೋಡ್ತಾ ಇದ್ದೇನೆ. ಕಾಂಗ್ರೆಸ್ ಪಕ್ಷ ಕಳೆದ 2 ವರ್ಷಗಳಿಂದ ಯಾವುದೇ ರೀತಿಯ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಂಡಿಲ್ಲ ಅನ್ನುವಂಥದ್ದು. ನಾವು ಕಟ್ಟುನಿಟ್ಟಾಗಿ ನಡ್ಕೊಂಡ್ಬಿಟ್ರೆ ನಾವು ಇಲ್ಲಿನ ಬಹುಸಂಖ್ಯಾತ ಹಿಂದೂಗಳ ಮತಗಳನ್ನು ಎಲ್ಲಿ ಕಳ್ಕೊಂಡ್ಬಿಡ್ತೇವೋ ಅನ್ನುವಂಥ ಒಂದು ಭಯ ಕಾಂಗ್ರೆಸ್ಸನ್ನು ಕಾಡ್ತಿರುವ ಹಾಗೆ ಇದೆ. 2014 ನಂತರದ ಜಿಲ್ಲೆಯ ಅಥವಾ ಈ ಪ್ರದೇಶದ ರಾಜಕೀಯ ಪರಿಸ್ಥಿತಿಯನ್ನು 2014 ಹಿಂದಿನ ರಾಜಕೀಯ ಪರಿಸ್ಥಿತಿಗೆ ಹೋಲಿಸಬಾರ್ದು ಅಂತ ನನಗೆ ಅನಿಸುತ್ತೆ. ಯಾಕಂದರೆ ಆನಂತರ ಇಲ್ಲಿ ವ್ಯವಸ್ಥಿತವಾಗಿ ಜನರನ್ನು ಒಂಥರ ಏನು ಬ್ರೈನ್ ವಾಶ್ ಅಂತ ಹೇಳ್ತೇವೆ, ಆ ರೀತಿ ಮಾಡುವಂಥ ಕೆಲಸ ನಡೆದಿದೆ. ಕಾಂಗ್ರೆಸ್ ಪಕ್ಷ ತಾನು ಕಳೆದುಕೊಂಡಂತಹ ಬೆಂಬಲವನ್ನು, ಜನಪ್ರಿಯತೆಯನ್ನು ಮರಳಿಗಳಿಸುವುದಕ್ಕೆ ಏನೇನು ಮಾಡಬೇಕೋ ಅದನ್ನು ಮಾಡ್ತಾ ಇಲ್ಲ. ಅಲ್ಲಿ ಹರಿಪ್ರಸಾದ್ ಅವರು ಬಂದು ಹೋದರು, ಅವರು ಏನೋ ಕಂಡುಕೊಂಡರು, ಆನಂತರ ಮೌನ. ಓಕೆ, ಈ ನಸೀರ್ ಹುಸೇನ್ ಅವರ ಕಡೆಯಿಂದ ಏನೋ ಒಂದು ಅಧ್ಯಯನ ಆಯಿತು, ಆನಂತರ ಮೌನ. ಸೊ ಈ ಮೌನ ಇದೆಯಲ್ಲ, ಈ ಮೌನದ ಕಾಲದಲ್ಲಿ ಆ ಕಡೆಯಿಂದ ವ್ಯವಸ್ಥಿತವಾಗಿ ಏನೇನಾಗಬೇಕು ಅದೆಲ್ಲ ಆಗ್ತಾಯಿದೆ. ಇಂಥ ಕೇಸುಗಳನ್ನು ಮೈಮೇಲೆ ಎಳ್ಕೊಂಡು ಎಷ್ಟು ಮಂದಿ ಜೈಲಲ್ಲಿದ್ದಾರೆ, ಅವರ ಸಾಮಾಜಿಕ ಹಿನ್ನೆಲೆ ಏನು, ಅವರು ನಿರ್ದಿಷ್ಟವಾಗಿ ಅವರು ಯಾವ ಜಾತಿಗೆ ಸೇರಿದವರು, ಇತ್ಯಾದಿ ವಿಚಾರಗಳನ್ನು ನೇರವಾಗಿ ಜನರ ಮುಂದೆ ಇಡುವಂಥ ಕೆಲಸವನ್ನು ಕೂಡ ಯಾವುದೇ ಅಳುಕಿಲ್ಲದೆ ಕಾಂಗ್ರೆಸ್ ಸರ್ಕಾರ ಮಾಡಬೇಕು ಅಂತ. ಮತ್ತು ಯಾರ್ಯಾರು ಇದಕ್ಕೆ ಬಲಿಪಶುಗಳಾಗಿದ್ದಾರೆ ಅವರ ಇವತ್ತಿನ ಅವಸ್ಥೆಯ ಬಗ್ಗೆ ಬಹಳ ವಿವರವಾಗಿ ಅವರಿಗೆ ಹೇಳುವುದರ ಹೊರತು ಅವರಿಗೆ ಅರ್ಥ ಆಗುತ್ತೆ ಅಂತ ನನಗೆ ಅನಿಸ್ತಾ ಇಲ್ಲ. ಇದನ್ನು ಬಹಳ ಮಂದಿ ಇದು ಕೋಮು ರಾಜಕಾರಣದ ಪ್ರಯೋಗಶಾಲೆ ಅಂತಾರೆ. ನನ್ನ ಪ್ರಕಾರ ಇದು ಪ್ರಯೋಗಶಾಲೆಯಾಗಿ ಇವತ್ತು ಉಳಿದಿಲ್ಲ. ಪ್ರಯೋಗವನ್ನು ಯಶಸ್ವಿಯಾಗಿ ನಡೆಸಿಬಿಟ್ಟು ಇಲ್ಲಿ ಉತ್ಪಾದನೆ ಪ್ರಾರಂಭ ಆಗಿದೆ. ಯಾವುದರ ಉತ್ಪಾದನೆ ಪ್ರಾರಂಭ ಆಗಿದೆ ಅಂದರೆ ದ್ವೇಷದ ಉತ್ಪಾದನೆ ಪ್ರಾರಂಭ ಆಗಿದೆ. ಕರಾವಳಿನಲ್ಲಿ ಕಳೆದ 1 ತಿಂಗಳಲ್ಲಿ ಅಥವಾ 2 ತಿಂಗಳಲ್ಲಿ ಆದಂಥ 3-4 ಘಟನೆಗಳೇನಿದ್ದಾವೆ, ಈ ಘಟನೆಗಳನ್ನು ನಾವು ಐಸೋಲೇಷನಲ್ಲಿ ಅಂದರೆ ಪ್ರತ್ಯೇಕವಾಗಿ ನೋಡಬಾರ್ದು. ಇದು ಹಿಂದಿನ ಬಹಳ ಸಮಯದಿಂದ ಇಲ್ಲಿ ಏನು ನಡೀತಾ ಇದೆ, ಏನೊಂದು ಬೆಳವಣಿಗೆ ನಡೀತಾ ಇದೆ ಅಂದರೆ ಪರಸ್ಪರ ಅಪನಂಬಿಕೆ, 2 ಧರ್ಮಗಳ ಮಧ್ಯೆ ರಾಜಕೀಯ ಕಾರಣಕ್ಕೋಸ್ಕರ ಉದ್ದೇಶಪೂರ್ವಕವಾಗಿ ಹುಟ್ಟುಹಾಕಿದಂಥ ಅಪನಂಬಿಕೆಯ ಕಾರಣದಿಂದ ಆಳದಲ್ಲಿರತಕ್ಕಂತಹ ಕೆಲವು ಏನು ಕೆಡುಕುಗಳೇನಿದ್ದಾವೆ ಅದು ಆಗಾಗ ಹೊರಬರುವಂಥದ್ದು. ಅದರ ಪರಿಣಾಮವಾಗಿ ನಾವು ಕಳೆದ ತಿಂಗಳಲ್ಲಿ 3 ಘಟನೆಗಳನ್ನು ನೋಡಿದ್ದೇವೆ. ಒಂದು ಲಿಂಚಿಂಗ್ ಅಂದರೆ ಒಂದು ಗುಂಪು ಹತ್ಯೆ ಪ್ರಕರಣ, ಆನಂತರ 2 ಕೊಲೆಗಳು. ಸೊ ಇದು ಆದ ನಂತರ ಏನು ಸರ್ಕಾರ ಒಂದು ವಿಶೇಷ ಕಾರ್ಯಪಡೆಯನ್ನು ರಚಿಸಿದೆ, ಇದನ್ನು ಒಂದು ಹಂತದಲ್ಲಿ ನಾವು ಸ್ವಾಗತಿಸಬೇಕಾಗಿದೆ. ಯಾಕಂತಂದರೆ 2023ರಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ಅಥವಾ ಅಧಿಕಾರಕ್ಕೆ ಬರುವ ಪೂರ್ವಭಾವಿಯಾಗಿ ಅವರವರ ಪ್ರಣಾಳಿಕೆಯಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದರು. ಏನು ಅಂತಂದರೆ, ನಾವು ಅಧಿಕಾರಕ್ಕೆ ಬಂದರೆ ಇಲ್ಲಿ ಈ ಜಿಲ್ಲೆಯಲ್ಲಿ ಅಥವಾ ಈ ಪ್ರದೇಶದಲ್ಲಿ ಶಾಂತಿ ಮರುಸ್ಥಾಪನೆ ಮಾಡ್ತೇವೆ, 2 ಕೋಮುಗಳ ಮಧ್ಯೆ ಅಥವಾ 2 ಧರ್ಮಗಳ ಮಧ್ಯೆ ಏನು ಅಪನಂಬಿಕೆ ಇದೆ ಅದನ್ನು ತೊಡೆದು ಹಾಕುವಲ್ಲಿ, ಅದನ್ನು ನಿವಾರಿಸುವಲ್ಲಿ ನಿರ್ದಿಷ್ಟವಾದಂಥ ಕ್ರಮಗಳನ್ನು ಕೈಗೊಳ್ತೇವೆ ಅಂತ. 2023 ಮೇನಲ್ಲಿ ಅಧಿಕಾರಕ್ಕೆ ಬಂದ ನಂತರ ಈ ಘಟನೆ ಮೊನ್ನೆ ಆಗುವವರೆಗೆ ಅಂದರೆ 2025 ಏಪ್ರಿಲ್ ಮೇ ಜೂನಲ್ಲಿ ಏನು ಈ ಘಟನಾವಳಿಗಳು ನಡೆದು ಅಲ್ಲಿಯ ತನಕ ಸರ್ಕಾರ ಈ ಪ್ರಣಾಳಿಕೆಯಲ್ಲಿ ನೀಡಿದಂತಹ ಭರವಸೆಯ ವಿಚಾರದಲ್ಲಿ ಕಾರ್ಯಪ್ರವೃತ್ತ ಆಗಿರಲಿಲ್ಲ. ಯಾವುದೇ ರೀತಿಯ ಕ್ರಮಗಳನ್ನು ಕೈಗೊಂಡಿರಲಿಲ್ಲ. ಅದನ್ನು ಆಗಲೇ ಕೈಗೊಂಡಿದ್ದರೆ ಬಹುಶಃ ಈ 3 ಘಟನೆಗಳು ದುರಾದೃಷ್ಟಕರವಾದಂತಹ ಘಟನೆಗಳು, 3 ಜೀವಗಳ ಪ್ರಶ್ನೆಯಲ್ಲಿ ಆಗದ ರೀತಿಯಲ್ಲಿ ತಡಿಬೋದಿತ್ತೋ ಏನೋ. ಕೊನೆಗೂ ಎಚ್ಚೆತ್ತುಕೊಂಡು ಈ 3 ಘಟನೆಗಳು ಆದ ನಂತರ ಆದರೂ ಕೂಡ ಏನು ಒಂದು ವಿಶೇಷ ಕಾರ್ಯಪಡೆಯನ್ನು ರಚಿಸಿದ್ದಾರೆ ಅದನ್ನು ಒಂದು ಹಂತದಲ್ಲಿ ನಾವು ಸ್ವಾಗತಿಸಲೇಬೇಕಾಗತ್ತೆ.
ಆದರೆ ಇದರಿಂದಾಗಿ ಈ ಪ್ರದೇಶದ ಅಥವಾ ಒಟ್ಟು ಕರಾವಳಿ ಪ್ರದೇಶ ಮಲೆನಾಡು ಪ್ರದೇಶದಲ್ಲಿ ಹುಟ್ಟಿಕೊಂಡಿರತಕ್ಕಂಥ ಈ ಪಿಡುಗು ಏನಿದೆ, ಈ ಸಮಸ್ಯೆ ಏನಿದೆ, ಇದು ನಿವಾರಣೆ ಆಗುತ್ತಾ? ನನ್ನ ಪ್ರಕಾರ ಇಲ್ಲ. ಇಂಥದ್ದೊಂದು ಕ್ರಮ ಅಗತ್ಯವಾದರೂ ಕೂಡ ಅದೇನು ಹೇಳ್ತಾರೆ ಇಂಗ್ಲೀಷ್ನಲ್ಲಿ, ಇಟ್ ಇಸ್ ನೆಸಸರಿ ಬಟ್ ನಾಟ್ ಸಫಿಷಿಯಂಟ್ ಅಂತ. ಇದು ಅಗತ್ಯ ಇತ್ತು, ಆದರೆ ಇದರಿಂದಾಗಿಯೇ ಅಥವಾ ಈ ಮೂಲಕವೇ ಈ ಸಮಸ್ಯೆಯನ್ನು ಬಗೆಹರಿಸ್ಬೋದು ಅಂತ ನನಗಂತೂ ಅನಿಸ್ತಾ ಇಲ್ಲ. ಈ ವಿಚಾರವಾಗಿ ಹಲವಾರು ಸ್ನೇಹಿತರು ಮಾತಾಡಿದ್ದಾರೆ. ಈಗಾಗಲೇ ವಕೀಲರಾದಂತಹ ದಿನೇಶ್ ಹೆಗಡೆ ಉಳಿಪಾಡಿಯವರು ಮಾತಾಡಿದ್ದಾರೆ, ನವೀನ್ ಸುರಂಜಿಯವರು ಮಾತಾಡಿದ್ದಾರೆ, ಇತರ ಮಿತ್ರರು ಮಾತಾಡಿದ್ದಾರೆ. ಬೇರೆ ಬೇರೆ ಕಡೆ ಚರ್ಚೆ ಆಗ್ತಾಯಿದೆ. ಯಾಕಂತಂದರೆ ಒಂದು ಸಾಮಾಜಿಕ ಸಮಸ್ಯೆಯನ್ನು, ಒಂದು ಸಾಮಾಜಿಕ ಪಿಡುಗನ್ನು ಮತ್ತು ಹಲವಾರು ವರ್ಷಗಳಿಂದ ಪರಸ್ಪರ ಎರಡು ಸಮುದಾಯಗಳ ನಡುವೆ ಹುಟ್ಟು ಹಾಕಿರತಕ್ಕಂತಹ ಈ ಅಪನಂಬಿಕೆ ಏನಿದೆ, ಇದರ ಪರಿಣಾಮವಾಗಿ ಆಗ್ತಕ್ಕಂತಹ ಘಟನಾವಳಿಗಳನ್ನು ಕೇವಲ ಒಂದು ವಿಶೇಷ ಪೊಲೀಸ್ ಕಾರ್ಯಪಡೆಯನ್ನು ರಚಿಸುವ ಮೂಲಕ ನಿಗ್ರಹಿಸಿಬಿಡ್ಬೋದು, ನಿವಾರಿಸಿಬಿಡ್ಬೋದು ಅನ್ನುವಂಥ ಯೋಚನೆ ತಪ್ಪು ನನ್ನ ಪ್ರಕಾರ. ನನಗೆ ಈ ಕಾರ್ಯಪಡೆಗಿಂತ ಹೆಚ್ಚಾಗಿ ಆಸಕ್ತಿ ಇರುವಂಥದ್ದು ಈ ಕಾರ್ಯಪಡೆಯನ್ನು ರಚಿಸುವ ವೇಳೆಗೆ ಇತರ ಎರಡು ವಿಚಾರಗಳಾಗಿ ಅಥವಾ ಇತರ ಎರಡು ಕ್ರಮಗಳನ್ನು ಕಾಂಗ್ರೆಸ್ ಸರ್ಕಾರ ಅಥವಾ ಕಾಂಗ್ರೆಸ್ ಪಕ್ಷ ಕೈಗೊಂಡಿತ್ತು. ಅದರಲ್ಲಿ ಒಂದನೆಯದ್ದು ವಿಧಾನ ಪರಿಷತ್ತಿನ ಸದಸ್ಯರಾಗಿರತಕ್ಕಂತಹ ಮತ್ತು ಕಾಂಗ್ರೆಸ್ನ ಹಿರಿಯ ನಾಯಕರಾಗಿರತಕ್ಕಂತಹ BK ಹರಿಪ್ರಸಾದ್ ಅವರ ನೇತೃತ್ವದಲ್ಲಿ ಇಲ್ಲಿ ಏನೋ ಒಂದಷ್ಟು ಕ್ರಮಗಳನ್ನು ಕೈಗೊಳ್ಳಲಾಗುತ್ತೆ ಅನ್ನುವಂತಹ ರೀತಿಯ ಒಂದು ಪ್ರಚಾರ ಹುಟ್ಟಿಕೊಂಡಿತ್ತು. ಮತ್ತು ಅದರ ಭಾಗವಾಗಿಯೇ ಸನ್ಮಾನ್ಯ ಮುಖ್ಯಮಂತ್ರಿಯವರು BK ಹರಿಪ್ರಸಾದ್ ಅವರನ್ನು ಭೇಟಿ ಮಾಡಿದ್ದು ಮತ್ತು ಅದರ ಹಿನ್ನೆಲೆಯಲ್ಲಿ ಏನೋ ವಿಶೇಷವಾಗಿ ರಾಜಕೀಯವಾಗಿ ಒಂದಷ್ಟು ಕ್ರಮಗಳು ಈ ಪ್ರದೇಶದಲ್ಲಿ ಜರುಗ್ತವೆ ಅನ್ನುವ ರೀತಿಯ ಭರವಸೆ ಹುಟ್ಟಿಕೊಂಡಿತ್ತು. ಅದರ ಪರಿಣಾಮವಾಗಿ ಅಥವಾ ಅದರ ಮುಂದುವರಿಕೆಯಾಗಿ BK ಹರಿಪ್ರಸಾದ್ ಅವರು ಮಂಗಳೂರಿಗೆ ಬಂದು ಇಲ್ಲಿ ಬೇರೆ ಬೇರೆ ಸಮುದಾಯಗಳ ಜೊತೆ ಮಾತಾಡಿಕೊಂಡು ಹೋಗಿದ್ದಾರೆ. ಅದರ ಮುಂದುವರಿಕೆ ಹೇಗಾಗುತ್ತೆ, ಅವರು ನಿರ್ದಿಷ್ಟವಾದಂತಹ ರಾಜಕೀಯವಾದಂಥ ಕ್ರಮಗಳನ್ನೇನಾದರೂ ಕೈಗೊಳ್ತಾರಾ ಅನ್ನುವಂಥದ್ದು ನನಗೆ ಹೆಚ್ಚು ಆಸಕ್ತಿದಾಯಕವಾದಂಥ ವಿಚಾರ ಮತ್ತು ಹೆಚ್ಚು ಭರವಸೆ ಇರತಕ್ಕಂಥ ವಿಚಾರ. ಯಾಕಂತಂದರೆ ರಾಜಕೀಯವಾಗಿ ನಿವಾರಿಸಬೇಕಾದಂಥ ಒಂದು ಸಮಸ್ಯೆ ಇದು. ಆದ ಕಾರಣ ರಾಜಕೀಯ ಕ್ರಮಗಳ ಅಗತ್ಯ ಇದೆ. ಕೇವಲ ಪೊಲೀಸ್ ಸ್ಪೆಷಲ್ ಫೋರ್ಸ್ ಏನಿದೆ ಅದರ ಮೇಲೆ ಮಾತ್ರ ಅವಲಂಬಿತವಾದರೆ ಈ ಸಮಸ್ಯೆ ನಿವಾರಣೆ ಆಗೋದಿಲ್ಲ. ರಾಜಕೀಯವಾಗಿ ಯಾವ ರೀತಿಯ ಕ್ರಮಗಳನ್ನು ಕೈಗೊಳ್ತಾರೆ ಅನ್ನುವಂಥದ್ದು ನನಗೆ ತುಂಬ ಈಗ ನಾನು ನಿರೀಕ್ಷಿಸ್ತಾ ಇರುವಂಥ ವಿಷಯ. ಎರಡನೇದಾಗಿ ರಾಜ್ಯಸಭಾ ಸದಸ್ಯರಾಗಿರತಕ್ಕಂಥ ಸೈಯದ್ ನಾಸೀರ್ ಹುಸೇನ್ ಅವರ ನೇತೃತ್ವದಲ್ಲಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ವಿಶೇಷವಾಗಿ ಒಂದು 5 ಮಂದಿಯ ಅಧ್ಯಯನ ತಂಡವನ್ನು ಇಲ್ಲಿ ಕಳಿಸುತ್ತೆ. ಆ ಅಧ್ಯಯನ ತಂಡ ಇಲ್ಲಿ ಪ್ರವಾಸ ಮಾಡಿ ಒಂದು ವರದಿಯನ್ನು ಸಿದ್ಧಪಡಿಸಿ ಪಕ್ಷಕ್ಕೆ ನೀಡುತ್ತೇವೆ ಅಂತ ಹೇಳಿತ್ತು. ಆ ವರದಿ ಏನಾಯಿತು, ಆ ವರದಿನಲ್ಲಿ ಏನೇನು ಅಂಶಗಳನ್ನು ಅವರು ಕಂಡುಕೊಂಡಿದ್ದಾರೆ, ಆ ವರದಿಯ ಆಧಾರದಲ್ಲಿ ರಾಜಕೀಯವಾದಂಥ ಯಾವುದಾದರೂ ಕ್ರಮಗಳನ್ನು ಕೈಗೊಳ್ತಾರಾ ಅನ್ನುವಂಥ ಒಂದು ನಿರೀಕ್ಷೆ ಅಥವಾ ಒಂದು ಕ್ಯೂರಿಯಾಸಿಟಿ, ಒಂದು ಕುತೂಹಲ ನನಗಿದೆ. ಯಾಕಂದರೆ ನಾನು ಹೆಚ್ಚು ಭರವಸೆ ಇಟ್ಟುಕೊಂಡಿರುವಂಥದ್ದು ಈ ರೀತಿಯ ರಾಜಕೀಯ ಕ್ರಮಗಳ ಮೇಲೆ ಹೊರತು ಪೊಲೀಸ್ ಕ್ರಮಗಳ ಮೇಲೆ ಅಲ್ಲ. ಪೊಲೀಸರು ಒಂದು ದ್ವೇಷ ಭಾಷಣ ಯಾರಾದರೂ ಮಾಡಿದರೆ ಆಗ ಅವರು ಕಾರ್ಯಪ್ರವೃತ್ತರಾದರೆ ಕ್ರಮ ಕೈಗೊಳ್ಬೋದು. ಅಥವಾ ಈ ದ್ವೇಷದ ಸಂದೇಶಗಳೇನಿದ್ದಾವೆ ಅದು ಬೇರೆ ಬೇರೆ ಮಾಧ್ಯಮಗಳ ಮೂಲಕ ಹರಡದಂತೆ ನೋಡಿಕೊಳ್ಬೋದು. ಅದರ ಆಚೆಗೆ ಸಮಾಜದಲ್ಲಿ ಬಹಳ ವ್ಯವಸ್ಥಿತವಾಗಿ ಹಾಕಲಾಗ್ತಿರುವಂತಹ ಅಪನಂಬಿಕೆಗಳೇನಿದ್ದಾವೆ, ಒಂದು ಸಮುದಾಯವನ್ನು ಇನ್ನೊಂದು ಸಮುದಾಯದ ಮೇಲೆ ಎತ್ತಿ ಕಟ್ಟತಕ್ಕಂತಹ ರೀತಿಯ ಪ್ರಯತ್ನಗಳೇ ನಡೀತಾ ಇದ್ದಾವೆ. ಇವೆಲ್ಲ ಬಹಳ ವಿಸಿಬಲ್ ಆಗಿ ಬಹಳ ಗೋಚರಿಸುವ ರೀತಿಯಲ್ಲಿ ಆಗ್ತಾ ಇಲ್ಲ. ಇದು ಪ್ರತಿ ಮನೆಯ ಡಿನ್ನರ್ ಟೇಬಲಲ್ಲಿ ಆಗುವಂಥ ವಿಚಾರ. ಪ್ರತಿ ಶಾಲೆಯಲ್ಲಿ 2 ಮಕ್ಕಳು ಕಲಿತಾಗ ಅವರು ಪರಸ್ಪರ ಮಾತಾಡಿಕೊಳ್ಳುವ ಆಗುವಂಥ ವಿಚಾರ. ಅಥವಾ ಎಲ್ಲೋ ಸಿನಿಮಾ ಥಿಯೇಟರಲ್ಲೋ ಅಥವಾ ಬಸ್ ಸ್ಟ್ಯಾಂಡಲ್ಲೋ ಇಬ್ಬರು ಕುಳಿತುಕೊಂಡು ಮಾತಾಡುವತ್ತಿಗೆ ಹಂಚಿಕೆ ಆಗತಕ್ಕಂತಹ ರೀತಿಯ ವಿಚಾರಗಳು. ಅಲ್ಲಿ ಏನಾಗುತ್ತೆ ಅಂತಂದರೆ ಯಾವುದೋ ಒಂದು ಮೆಸೇಜ್ ಬಂದಿರುತ್ತೆ, ನೋಡಂತೆ ಅವರು ಹಾಗಂತೆ, ಇವರು ಹೀಗಂತೆ, ಅವರು ನಿನ್ನೆ ಹಾಗೆ ಮಾಡಿದ್ರಂತೆ, ಇವರು ಹೀಗೆ ಮಾಡಿದ್ರಂತೆ, ಅವರ ಅಪಾಯ, ಅವರು ನಮ್ಮ ಧರ್ಮಕ್ಕೆ ಅಪಾಯ, ಅವರು ಈ ದೇಶಕ್ಕೆ ಅಪಾಯ. ಈ ರೀತಿಯ ಅಪನಂಬಿಕೆ ಏನಿದೆ ಇದರ ಸತ್ಯಾಸತ್ಯ ಇದಲ್ಲ. ಇದು ಯಾವುದೋ ರಾಜಕೀಯ ಪ್ರೇರಿತವಾದಂಥ ಒಂದು ಅಪಪ್ರಚಾರ ಅಂತ ಜನರಿಗೆ ಮನವರಿಕೆ ಆಗದ ಹೊರತು ಜನ ಅದನ್ನು ನಂಬ್ತಾರೆ.
ಜನ ಅದನ್ನು ನಂಬ್ತಾರೆ ಮತ್ತು ಅವರ ಎಲ್ಲ ಚಟುವಟಿಕೆಗಳು ಮತ್ತು ಅವರ ಇನ್ನೊಂದು ಸಮುದಾಯದ ಜೊತೆಗೆ ಅವರಿಗಿರತಕ್ಕಂಥ ಸಂಬಂಧಗಳು ಮತ್ತು ಅವರ ಮಧ್ಯೆಯಿಂದ ಯಾರೋ ಬಂದು ಇಂತಹ ಘಟನೆಗಳಲ್ಲಿ ಭಾಗಿಯಾಗುವಂಥದ್ದು, ಹಿಂಸೆಯಲ್ಲಿ ತೊಡಗುವಂಥದ್ದು ಎಲ್ಲವೂ ಕೂಡ ಈ ರೀತಿಯ ಮೂಲಭೂತವಾಗಿ ಆಳದಲ್ಲಿ ಸಮಾಜದಲ್ಲಿ ಬೆಳೆದಿರತಕ್ಕಂಥ ಅಪನಂಬಿಕೆ, ಪರಸ್ಪರ ಸಂಘರ್ಷಮಯವಾದಂಥ ವಾತಾವರಣ ಇದರಿಂದಾಗಿ ಉಂಟಾಗುವಂಥದ್ದು. ಆದ ಕಾರಣ ನೀವು ಮನುಷ್ಯರ ಹೃದಯವನ್ನು ಪರಿವರ್ತಿಸಬೇಕಾಗಿದೆ, ಮನುಷ್ಯರ ಮೆದುಳಲ್ಲಿ ಕೆಲವು ಹೊಸ ರೀತಿಯ ಯೋಚನೆಗಳನ್ನು ಹುಟ್ಟಾಕಬೇಕಾಗಿದೆ. ಯಾವುದು ಸರಿ, ಯಾವುದು ತಪ್ಪು, ಯಾವುದು ರಾಜಕೀಯ ಪ್ರೇರಿತ, ಯಾವುದು ರಾಜಕೀಯ ಪ್ರೇರಿತ ಅಲ್ಲ, ಯಾವುದು ಅಪಪ್ರಚಾರ, ಯಾವುದು ಸತ್ಯವೇ ಆದಲ್ಲಿ ಅದರ ಹಿನ್ನೆಲೆ ಏನು. ಯಾಕಂತಂದರೆ ಕೆಲವೊಮ್ಮೆ ಸತ್ಯವಾದಂಥ ಯಾವುದೋ ಒಂದು ಘಟನೆ ನಡೆಯುತ್ತದೆ, ಆ ಘಟನೆಯನ್ನು ಬಳಸಿಕೊಂಡು ವ್ಯವಸ್ಥಿತವಾದಂಥ ಅಪಪ್ರಚಾರ ಮಾಡಲಾಗುತ್ತೆ. ಇದರ ಮೂಲ ಯಾವುದು, ಇದರ ಉದ್ದೇಶ ಏನು, ಇದರ ಹಿಂದಿರತಕ್ಕಂಥ ರಾಜಕೀಯ ಏನು ಇತ್ಯಾದಿಗಳನ್ನೆಲ್ಲ ಮನವರಿಕೆ ಮಾಡಿಕೊಡುವುದಕ್ಕೆ ಒಂದು ಪೊಲೀಸ್ ವ್ಯವಸ್ಥೆಗೆ ಸಾಧ್ಯ ಆಗೋದಿಲ್ಲ. ಓಕೆ, ಪೊಲೀಸ್ ವ್ಯವಸ್ಥೆಯ ಮೇಲೆ ಎಷ್ಟು ಕಡಿಮೆ ಸಾಧ್ಯನೋ ಅಷ್ಟು ಅವಲಂಬಿತರಾಗಬೇಕೇ ಹೊರತು ಇಡೀ ಸಮಸ್ಯೆಗೆ ಈ ಪೊಲೀಸ್ ಸ್ಪೆಷಲ್ ಆ್ಯಕ್ಷನ್ ಫೋರ್ಸೇ ಒಂದು ಪರಿಹಾರ ಅನ್ನುವ ರೀತಿಯಲ್ಲಿ ಏನು ಸರ್ಕಾರ ಒಂದು ಅಭಿಪ್ರಾಯವನ್ನು ರೂಪಿಸಲಿಕ್ಕೆ ಹೊರಟಿದೆ, ಇದರ ಬಗ್ಗೆ ನನಗೆ ಭರವಸೆ ಇಲ್ಲ. ನಾನು ಈಗಾಗಲೇ ಹೇಳಿದ ಹಾಗೆ ರಾಜಕೀಯವಾಗಿ ಅವರು 2 ತಂಡಗಳನ್ನು ಏನು ಕಳಿಸಿದ್ದಾರೆ, ಅದರ ಪರಿಣಾಮ ಏನು ಅನ್ನುವಂಥದ್ದನ್ನು ನಾನು ಭಾಳ ಕುತೂಹಲದಿಂದ ಎದುರು ನೋಡ್ತಾ ಇದ್ದೇನೆ. ಕಾಂಗ್ರೆಸ್, ನಾನು ಈಗಾಗಲೇ ಹೇಳಿದ ಹಾಗೆ 2023ರಲ್ಲಿ ಜನತೆಗೆ ಒಂದು ಭರವಸೆ ಕೊಟ್ಟಿತ್ತು. ಏನು ಅಂತಂದರೆ, ಈ ರಾಜಕೀಯ ಏನಿದೆ, ಈ ರಾಜಕೀಯಕ್ಕೆ ನಾವೊಂದು ಪರಿಹಾರ ಕಂಡುಕೊಳ್ತೇವೆ ಅನ್ನುವಂಥದ್ದು. ಅವರು ಅಲ್ಲಿ ನಾವು ದಕ್ಷಿಣ ಕನ್ನಡದ ಕೋಮುವಾದವನ್ನು ಪರಿಹರಿಸಿಬಿಡ್ತೇವೆ ಅಥವಾ ಅದಕ್ಕೆ ಏನೋ ಒಂದು ಪರಿಹಾರ ಕಂಡುಕೊಳ್ತೇವೆ ಅಂದಾಗ ಯಾರು ಕೂಡ ಒಂದು ಪೊಲೀಸ್ ಸ್ಪೆಷಲ್ ಆ್ಯಕ್ಷನ್ ಫೋರ್ಸ್ ಅಷ್ಟನ್ನೇ ನಿರೀಕ್ಷಿಸಿದಲ್ಲ. ಅದರ ಆ ಕಡೆಗೆ ಈ ಪಕ್ಷದ ಕಡೆಯಿಂದ ಏನೋ ಒಂದು ಕೆಲಸ ಆಗುತ್ತೆ, ಇದರ ವಿಚಾರವಾಗಿ ಅವರು ಕೆಲವರನ್ನು ಎದುರಾಕೊಂಡು ಬಹಳ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ತಾರೆ ಅನ್ನುವಂಥದ್ದನ್ನು ನಿರೀಕ್ಷಿಸಲಾಗಿತ್ತು. ಜೊತೆಗೆ ಭಾಳ ಸ್ಪಷ್ಟವಾಗಿ ಪ್ರಣಾಳಿಕೆಯಲ್ಲಿ ಕಾಂಗ್ರೆಸ್ ಪಕ್ಷ ಅವತ್ತು ಹೇಳಿದ್ದು ಏನು ಅಂತಂದರೆ, ಪ್ರತಿ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ನಾವು ಪರಸ್ಪರ ಸೌಹಾರ್ದವನ್ನು ಬೆಳೆಸುವ ರೀತಿಯಲ್ಲಿ, ಪರಸ್ಪರ ನಂಬಿಕೆ ಹುಟ್ಟುವ ರೀತಿಯಲ್ಲಿ ಕೆಲಸ ಮಾಡುವಂಥ ತಂಡಗಳನ್ನು ರಚಿಸ್ತೇವೆ ಅಂತ. ಇಲ್ಲಿ ಒಂದು, ಕಾಂಗ್ರೆಸ್ ಪಕ್ಷ ಕಳೆದ 2 ವರ್ಷಗಳಿಂದ ಯಾವುದೇ ರೀತಿಯ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಂಡಿಲ್ಲ ಅನ್ನುವಂಥದ್ದು. ಎರಡನೇದ್ದು, ಈ ರೀತಿಯ ಅಪನಂಬಿಕೆಯನ್ನು ಹೋಗಲಾಡಿಸಿ ನಂಬಿಕೆಯನ್ನು ಹುಟ್ಟಿಸುವಂತಹ, ಪರಸ್ಪರ ಸೌಹಾರ್ದಯುತವಾಗಿ 2 ಸಮುದಾಯಗಳು ವರ್ತಿಸುವ ರೀತಿಯಲ್ಲಿ, ನಡೆಸಿಕೊಳ್ಳುವ ರೀತಿಯಲ್ಲಿ ಒಂದು ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಏನು ತಂಡ ರಚಿಸ್ತೇವೆ ಅನ್ನುವಂಥದ್ದು ಹೇಳಿದರು, ಅದರ ವಿಚಾರವನ್ನು ಸಂಪೂರ್ಣವಾಗಿ ಮರೆತಂಥದ್ದು. ಒಂದು, ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳದೇ ಇರುವಂಥದ್ದು, ಮತ್ತು ಈ 2ನೇ ಭರವಸೆ ಏನಿದೆ, ಗ್ರಾಮ ಪಂಚಾಯತ್ ಮಟ್ಟದ ತಂಡವನ್ನು ರಚಿಸುವಂಥ ಭರವಸೆ ಏನಿದೆ, ಇದನ್ನು ಸಂಪೂರ್ಣವಾಗಿ ಮರೆತಂಥದ್ದು. ಇದು ನನ್ನ ಪ್ರಕಾರ ಕಾಂಗ್ರೆಸ್ ಪಕ್ಷದ ವೈಫಲ್ಯ ಅಂತಲೇ ಹೇಳಬೇಕಾಗತ್ತೆ. ಯಾಕಂತಂದರೆ ಒಂದು ವೇಳೆ ಅವರು ಆಗಲೇ ಕಾರ್ಯಪ್ರವೃತ್ತರಾಗಿದ್ದರೆ ಈ 3 ದುರದೃಷ್ಟಕರದ ಘಟನಾವಳಿ ಏನು ನಡೆಯಿತು ಇತ್ತೀಚೆಗೆ, ಆ ಗುಂಪು ಹತ್ಯೆ ಮತ್ತು 2 ಕೊಲೆಗಳು, ಎರಡನ್ನೂ ಕೂಡ ಬಹುಶಃ ಆಗದ ರೀತಿಯಲ್ಲಿ ನೋಡಿಕೊಳ್ಬಹುದಿತ್ತು. ಸೊ ಈ ವೈಫಲ್ಯ ಯಾವ ಕಾರಣಕ್ಕೆ ಆಯಿತು ಅಂತ ನೀವು ಕೇಳಿದರೆ, ಅಥವಾ ನಾವು ಆ ಕಾರಣಗಳನ್ನು ಹುಡುಕ್ತಾ ಹೋದರೆ, ನನಗನ್ನಿಸೋ ಮಟ್ಟಿಗೆ ನಾವು ಕಟ್ಟುನಿಟ್ಟಾಗಿ ನಡ್ಕೊಂಡ್ಬಿಟ್ರೆ ನಾವು ಇಲ್ಲಿನ ಬಹುಸಂಖ್ಯಾತ ಹಿಂದೂಗಳ ಮತಗಳನ್ನು ಎಲ್ಲಿ ಕಳ್ಕೊಂಡ್ಬಿಡ್ತೇವೋ ಅನ್ನುವಂಥ ಒಂದು ಭಯ ಕಾಂಗ್ರೆಸ್ಸನ್ನು ಕಾಡ್ತಿರುವ ಹಾಗೆ ಇದೆ. ಇಲ್ಲಿ ಕಾಂಗ್ರೆಸ್ ಅರ್ಥ ಮಾಡಿಕೊಳ್ಬೇಕಾಗಿದ್ದು ಏನು ಅಂತಂದರೆ, ಹಿಂದೂಗಳ ಮತವನ್ನು ಕಳ್ಕೊಳ್ಳೋದು ಅಂತಂದರೆ ಏನು. ಈಗ ಕಾಂಗ್ರೆಸ್ ಯಾವುದೋ ಕಾರಣಕ್ಕೋಸ್ಕರ ಇಲ್ಲಿ ಒಂದು ನಿರ್ದಿಷ್ಟ ಸಮುದಾಯವನ್ನು ಬೆಂಬಲಿಸ್ತಾ ಇದೆ, ಓಟಿಗೋಸ್ಕರ ಬೆಂಬಲಿಸ್ತಾ ಇದೆ ಅನ್ನುವಂಥ ಒಂದು ನಂಬಿಕೆಯನ್ನು ಹುಟ್ಟುಹಾಕಲಾಗಿದೆ ಇಲ್ಲಿನ ಬಹುಸಂಖ್ಯಾತರ ಮಧ್ಯೆ. ಎರಡನೇದಾಗಿ, ಕಾಂಗ್ರೆಸ್ ಪಕ್ಷ ಯಾರು ನಮ್ಮ ಧರ್ಮದ ವಿರುದ್ಧ ಕೆಲಸ ಮಾಡ್ತಾರೋ ಅವರ ವಿರುದ್ಧ ಏನೂ ಕ್ರಮ ಕೈಗೊಳ್ತಿಲ್ಲ ಅನ್ನುವಂಥ ಒಂದು ನಂಬಿಕೆ ಬಹುಸಂಖ್ಯಾತರಲ್ಲಿ ಏನು ಹುಟ್ಟುಹಾಕಲಾಗಿದೆ. ಆ ಕಾರಣ ಇದನ್ನು ನನಗೆ ಅಪನಂಬಿಕೆ ಅಂತ ಹೇಳಿದ್ದು. ಇಂತಹ ಅಪಪ್ರಚಾರ ಕಾಂಗ್ರೆಸ್ ವಿರುದ್ಧನೇ ಏನು ನಡೀತಾ ಇದೆ, ಅದರ ಮೂಲಕ್ಕೆ ಹೋಗಿ ಇಲ್ಲ ಹೀಗಲ್ಲ ಅನ್ನುವಂಥ ವಿಚಾರವನ್ನು ಕಾಂಗ್ರೆಸ್ ಬಹುಸಂಖ್ಯಾತರ ಮುಂದೆ ಇಡಬೇಕು. ಇಟ್ಟು ಅವರು ಈ ಸಮಸ್ಯೆಗೆ ಮುಖಾಮುಖಿಯಾಗಿ ಹೇಳಬೇಕು, ನೋಡಿ ಇದು ಅಪಪ್ರಚಾರ, ನಾವು ಕಾಂಗ್ರೆಸ್ ಪಕ್ಷದಲ್ಲಿರುವವರು ಕೂಡ ಹಿಂದೂಗಳೇ, ನಾವು ಇದನ್ನು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ, ನಾವು
ಎಲ್ಲರ ಮತಗಳಿಂದ ಆಯ್ಕೆಯಾಗಿ ಬರತಕ್ಕಂಥವರು ಮತ್ತು ನಾವು ಎಲ್ಲ ಸಮುದಾಯಗಳ ಹಿತರಕ್ಷಣೆಯನ್ನು ಮಾಡ್ತಕ್ಕಂಥವರು ಅನ್ನುವಂಥ ರೀತಿಯಲ್ಲಿ ಕಾಂಗ್ರೆಸ್ ಏನು ಅಲ್ಲಲ್ಲಿ ಹೇಳುತ್ತೆ, ಇದನ್ನು ಭಾಳ ಸ್ಪಷ್ಟವಾಗಿ ಭಾಳ ಗಟ್ಟಿಯಾಗಿ ಜನರಿಗೆ ಮನಮುಟ್ಟುವ ರೀತಿಯಲ್ಲಿ ಹೇಳುವಂಥ ಪ್ರಯತ್ನ ಮಾಡಿದೆ. ನಾವು ಯಾರೋ ತಪ್ಪು ಮಾಡಿದರ ವಿರುದ್ಧ ಕ್ರಮ ಕೈಗೊಂಡ್ರೆ ನಮಗೆ ಹಿಂದೂಗಳ ಮತ ಕಳೆದು ಹೋಗುತ್ತೆ ಅಂತ ಅಷ್ಟೇ ತಿಳ್ಕೊಂಡ್ರೆ ನನಗನ್ನಿಸೋ ಮಟ್ಟಿಗೆ ಇದು ಕಾಂಗ್ರೆಸ್ ರಾಜಕೀಯವಾಗಿ ಇಡತಕ್ಕಂಥ ಒಂದು ತಪ್ಪು ಹೆಜ್ಜೆ ಈ ಪ್ರದೇಶದಲ್ಲಿ ಅಂತ ಅನಿಸುತ್ತೆ. ಯಾಕಂತಂದರೆ ಆ ನಂಬಿಕೆ ಎಷ್ಟು ಸಮಯ ಅಂದರೆ ಬಹುಸಂಖ್ಯಾತರ ನಡುವೆ ಕಾಂಗ್ರೆಸ್ ಪಕ್ಷ ಬಹುಸಂಖ್ಯಾತ ಧರ್ಮಕ್ಕೆ ವಿರುದ್ಧವಾಗಿದೆ ಮತ್ತು ತಪ್ಪು ಮಾಡ್ತಕ್ಕಂತಹ ಇನ್ನೊಂದು ಸಮುದಾಯವನ್ನು ಅದು ಬೆಂಬಲಿಸುತ್ತೆ ಅನ್ನುವಂಥ ಒಂದು ಅಪನಂಬಿಕೆ ಏನು ಹುಟ್ಟುಹಾಕಲಾಗಿದೆ, ಅದು ಜೀವಂತವಾಗಿ ಇರತಕ್ಕಷ್ಟು ಕಾಲ ಕಾಂಗ್ರೆಸ್ ಇಲ್ಲಿ ಬಹುಸಂಖ್ಯಾತರ ಬೆಂಬಲವನ್ನು ಗಳಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ನನಗೆ ಅನಿಸುತ್ತೆ. ಅದನ್ನೇ ನಾನಾಗಿ ಹೇಳಿದ್ದು ಏನು ಅಂತಂದರೆ, ಇದು ರಾಜಕೀಯವಾಗಿ ಪರಿಹರಿಸಬೇಕಾದಂತಹ ವಿಚಾರ. ಯಾರು ಈ ಸತ್ಯವನ್ನು ಜನರ ಮುಂದೆ ಇಡುವಂಥ ಕೆಲಸ ಮಾಡೋದು, ಇದು ಒಂದು ರಾಜಕೀಯ ಪಕ್ಷಕ್ಕೆ ಮಾತ್ರ ಸಾಧ್ಯ. ಮತ್ತು ಇವತ್ತಿನ ಸ್ಥಿತಿಯಲ್ಲಿ ಕಾಂಗ್ರೆಸ್ ಅಷ್ಟೇ ಇದನ್ನು ಮಾಡಬೇಕಾಗಿದೆ. ಕಾಂಗ್ರೆಸ್ ಅದನ್ನು ಯಾಕೆ ಮಾಡ್ತಾ ಇಲ್ಲ ಅಂತಂದರೆ, ಕಾಂಗ್ರೆಸ್ಸಿಗೆ ತನ್ನ ಬಗ್ಗೆಯೇ ಎಲ್ಲೋ ಅಪನಂಬಿಕೆ ಇರುವ ಹಾಗೆ ಕಾಣುತ್ತೆ. ತನ್ನ ಸಿದ್ಧಾಂತ ಏನಿದೆ, ನಾನು ಎಲ್ರಿಗೋಸ್ಕರ ಇರತಕ್ಕಂಥ ಪಕ್ಷ, ಎಲ್ಲ ಸಮುದಾಯಗಳನ್ನು ಜೊತೆಗೆ ಕರ್ಕೊಂಡು ಹೋಗುವಂಥ ಪಕ್ಷ ಅನ್ನುವಂತಹ ರೀತಿಯ ಒಂದು ಪಕ್ಷದ ನಿಲುವೇನಿದೆ, ಆ ನಿಲುವಿನ ಬಗ್ಗೆನೇ ಬಹುಶಃ ಕಾಂಗ್ರೆಸ್ಸಿಗರಿಗೆ ಭರವಸೆ ಇದ್ದಂಗೆ ಕಾಣ್ತಾ ಇಲ್ಲ. ಇದ್ದಿದ್ದರೆ ಅವರು ಅದನ್ನು ಗಟ್ಟಿಯಾಗಿ ಹೇಳಬೇಕಾಗಿದೆ. ಅವರು ಏನು ಮಾಡ್ತಾರೆ ಈಗ ಅಂತಂದರೆ, ಅವರ ಬಗ್ಗೆ ಬರ್ತಕ್ಕಂಥ ಎಲ್ಲ ಅಪನಂಬಿಕೆಗಳನ್ನು ಜನ ಹೌದು ಅಂತ ಒಪ್ಪಿಕೊಳ್ಳುವ ರೀತಿಯಲ್ಲಿ ಸುಮ್ಮನೆ ಇದ್ದು ಬಿಡ್ತಾರೆ. ಈಗ ಈ 3 ಘಟನೆ ನಡೆದ ನಂತರ ಒಂದಷ್ಟು ಜನ ಮಾತಾಡಿದ್ದಾರೆ, ಇಲ್ಲ ಅಂತೆಲ್ಲ ಮಾತಾಡಿದ್ದಾರೆ. ಅಲ್ಲಿ ಕೆಲವರು ಅಪನಂಬಿಕೆಯನ್ನು ಸರಿಪಡಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಇದು ಸಾಲದು. ಇದು ನಿರಂತರವಾಗಿ ಆಗಬೇಕಾದಂಥ ಕೆಲಸ. ಏನು ಕಾಂಗ್ರೆಸ್ ಪಕ್ಷದ ಬಗ್ಗೆ ಇವರು ಏನು ಅವರ ಪರ ಇವರ ಪರ, ಅವರ ಪಕ್ಷಪಾತಿ ಇವರ ಪಕ್ಷಪಾತಿ, ಈ ಧರ್ಮದ ವಿರೋಧವಾಗಿರುವವರು, ಆ ಧರ್ಮದ ಪರವಾಗಿರುವವರು, ಯಾವ ರಾಜಕೀಯ ಪಕ್ಷ ಕೂಡ ಯಾವುದೋ ಒಂದು ಸಮುದಾಯದ ಪರ ಒಂದು ಸಮುದಾಯದ ವಿರುದ್ಧ ಇದ್ದುಕೊಂಡು ರಾಜಕೀಯ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಕಾಂಗ್ರೆಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅಥವಾ ಇನ್ಯಾವುದೇ ಸೆಕ್ಯುಲರ್ ಪಕ್ಷ ಕೂಡ ಈ ದೇಶದಲ್ಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆಗಿರುವಾಗ ಕಾಂಗ್ರೆಸ್ ತನ್ನ ಬಗ್ಗೆನೇ ಬಂದಿರತಕ್ಕಂಥ ಈ ರೀತಿಯ ಅಪಪ್ರಚಾರವನ್ನು ತೊಡೆದು ಹಾಕುವಲ್ಲಿ ಯಾಕೆ ವಿಫಲ ಆಯಿತು ಅನ್ನುವಂಥ ಪ್ರಶ್ನೆ ಇದೆ. ಸೊ ನನಗನ್ನಿಸೋ ಮಟ್ಟಿಗೆ ಕಾಂಗ್ರೆಸ್ ಇಡೀ ಈ ಏನಿಲ್ಲ ಸಮಸ್ಯೆ ಏನಿದೆ ಅದನ್ನು ಗ್ರಹಿಸುವಲ್ಲಿ ಮತ್ತು ಅದಕ್ಕೆ ರಾಜಕೀಯವಾಗಿ ಸ್ಪಂದಿಸುವಲ್ಲಿ ಎಲ್ಲೋ ಎಡವಿದೆ ಅಂತ ನನಗನ್ನಿಸುತ್ತೆ. ವೀರಪ್ಪ ಮೊಯ್ಲಿ ಅವರು ಇದ್ದಂಥ ಕಾಲ, ಜನಾರ್ದನ ಪೂಜಾರಿ ಅವರು ಇದ್ದಂಥ ಕಾಲ ಭಾಳ ಬೇರೆಯೇ ರೀತಿಯ ವಾತಾವರಣ ಇದ್ದಂತಹ ಕಾಲ ಈ ಜಿಲ್ಲೆಯಲ್ಲಿ, ಈ ಪ್ರದೇಶದಲ್ಲಿ. ಈಗ ಹಾಗಿಲ್ಲ. 2014 ನಂತರ ಈಗ ಎಷ್ಟೋ ಮಂದಿ ಮಾತಾಡೋತ್ತಿಗೆ ಹೇಳ್ತಾರೆ 2013 ನಂತರ ಮತ್ತು 2014 ನಂತರ ಈ ಪ್ರದೇಶವನ್ನು ನೀವು ಆ ರೀತಿ ಏನು ಒಂದು ರೀತಿಯಲ್ಲಿ ಕ್ರೋಮಧ್ರುವೀಕರಣಗೊಂಡಂಥ ಪ್ರದೇಶ ಅಂತ ಹೇಳುವಾಗಿಲ್ಲ. ಯಾಕಂತಂದರೆ 2013ರಲ್ಲಿ ಇದೇ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಅಷ್ಟೊಂದು ಸ್ಥಾನಗಳನ್ನು ಗಳಿಸಿತ್ತಲ್ಲ, ಒಂದು ಸ್ಥಾನ ಬಿಟ್ಟರೆ ಉಳಿದೆಲ್ಲ ಸ್ಥಾನಗಳು ಕೂಡ ಕಾಂಗ್ರೆಸ್ ಪರವಾಗಿದ್ವಲ್ಲ, ಇತ್ಯಾದಿ ಹೇಳುವಂಥದ್ದನ್ನು ನಾವು ಕೇಳ್ತೇವೆ. ನನ್ನ ಪ್ರಕಾರ ಇಲ್ಲಿ ದೊಡ್ಡ ಮಟ್ಟದ ಒಂದು ಸ್ಥಿತ್ಯಂತರ ಆಗಿರುವಂಥದ್ದು, ರಾಜಕೀಯವಾಗಿ ಸಾಮಾಜಿಕವಾಗಿ ಜನರ ಮನಸ್ಸನ್ನು ಇನ್ನೊಂದು ಕಡೆ ಸಂಪೂರ್ಣವಾಗಿ ಒಯ್ಯುವಂಥ ಕೆಲಸ ಆಗಿರುವಂಥದ್ದು 2014 ನಂತರ. 2014 ನಂತರದ ಜಿಲ್ಲೆಯ ಅಥವಾ ಈ ಪ್ರದೇಶದ ರಾಜಕೀಯ ಪರಿಸ್ಥಿತಿಯನ್ನು 2014 ಹಿಂದಿನ ರಾಜಕೀಯ ಪರಿಸ್ಥಿತಿಗೆ ಹೋಲಿಸಬಾರ್ದು ಅಂತ ನನಗೆ ಅನಿಸುತ್ತೆ. ಯಾಕಂದರೆ ಆ ನಂತರ ಇಲ್ಲಿ ವ್ಯವಸ್ಥಿತವಾಗಿ ಜನರನ್ನು ಒಂಥರ ಏನು ಬ್ರೈನ್ ವಾಶ್ ಅಂತ ಹೇಳ್ತೇವೆ, ಆ ರೀತಿ ಮಾಡುವಂಥ ಕೆಲಸ ನಡೆದಿದೆ. ಈಗ ಕಳೆದ 2018 ಚುನಾವಣೆಯಲ್ಲಿ ಮತ್ತು 2023 ಚುನಾವಣೆಯಲ್ಲಿ ಅದರ ಮಧ್ಯೆ ಬಂದಿರತಕ್ಕಂಥ, ಅದರ ಜೊತೆಗೆ ಬಂದಿರತಕ್ಕಂಥ 2 ಲೋಕಸಭಾ ಚುನಾವಣೆಗಳಲ್ಲಿ 2019 ಮತ್ತು 2024 ಚುನಾವಣೆಗಳಲ್ಲಿ BJP ಇಲ್ಲಿ ದೊಡ್ಡ ಮಟ್ಟಿನ ಬೆಂಬಲವನ್ನು ಪಡೆದು ಗೆದ್ದಿರುವ ಕಾರಣ ಆ ಬೆಂಬಲವನ್ನು ಉಳಿಸಿಕೊಳ್ಳಿಕ್ಕೆ ಆ ಪಕ್ಷ ಏನೇನು ಮಾಡಬೇಕು ಅದನ್ನೆಲ್ಲವೂ ಮಾಡುತ್ತೆ. ಓಕೆ. ಆದರೆ ಕಾಂಗ್ರೆಸ್ ಪಕ್ಷ ತಾನು ಕಳೆದುಕೊಂಡಂತಹ ಬೆಂಬಲವನ್ನು, ಜನಪ್ರಿಯತೆಯನ್ನು ಮರಳಿಗಳಿಸುವುದಕ್ಕೆ ಏನೇನು ಮಾಡಬೇಕೋ ಅದನ್ನು ಮಾಡ್ತಾ ಇಲ್ಲ. ಅದನ್ನು ಹೇಗೆ ಮಾಡಬೇಕು ಅಂತಂದರೆ, ಜನರನ್ನು ಏನು ದಾರಿ ತಪ್ಪಿಸಿಬಿಟ್ಟು ಕಾಂಗ್ರೆಸ್ ಪಕ್ಷ ಏನು ಒಂದು ಬಹುಸಂಖ್ಯಾತರ ವಿರುದ್ಧವಾಗಿದೆ ಅನ್ನುವಂಥ ಅಭಿಪ್ರಾಯವನ್ನು ಇಲ್ಲಿ ವ್ಯವಸ್ಥಿತವಾಗಿ ರೂಪಿಸಲಾಗಿದೆ, ಅದನ್ನು ಅವರು ಎದುರಿಸಲೇಬೇಕಾಗತ್ತೆ. ನಾವು ಆಗ ಅಲ್ಲ ಅನ್ನುವಂಥದ್ದನ್ನು ಹೇಳುವಂಥ ಜವಾಬ್ದಾರಿ ಅವರದ್ದು, ನಮ್ಮದಲ್ಲ.
ಅದು ಒಂದು ಪತ್ರಕರ್ತಂದು ಅಲ್ಲ, ಒಂದು ಸಾಮಾಜಿಕ ಕಾರ್ಯಕರ್ತಂದು ಅಲ್ಲ, ಅಥವಾ ವಿಶ್ಲೇಷಕರದ್ದು ಅಲ್ಲ. ಅದನ್ನು ಮಾಡಬೇಕಾಗಿರುವಂಥದ್ದು ಆ ಪಕ್ಷ. ಅದನ್ನದು ಯಾಕೆ ಮಾಡ್ತಾ ಇಲ್ಲ ಅನ್ನುವಂಥದ್ದೇ ಇಲ್ಲಿರ್ತಕ್ಕಂಥ ವಿಚಾರ. ನೀವು ಹೇಳಿದಂಗೆ ನಾಯಕತ್ವ ಹಿಂದಿನ ರೀತಿಯ ನಾಯಕತ್ವ ಇಲ್ಲಿದ್ದಿದ್ರೆ ಅದು ಸಾಧ್ಯ ಆಗ್ತಿತ್ತಾ ಅನ್ನುವಂಥ ವಿಚಾರ. ನಾನು ಹಿಂದಿನ ನಾಯಕತ್ವ ಅಂತ ಹೇಳ್ತಾ ಇಲ್ಲ. ನಾನು ಈಗಾಗಲೇ ಹೇಳಿದ ಹಾಗೆ ಜನಾರ್ದನ ಪೂಜಾರಿಯವರೇ ಆಗಲಿ, ವೀರಪ್ಪ ಮೊಯ್ಲಿಯವರಾಗಲಿ, ಬ್ಲೇಸಿಯಸ್ ಡಿಸೋಜಾ ಅವರಾಗಲಿ ಇದ್ದಿರತಕ್ಕಂತಹ ಸಂದರ್ಭ ಭಾಳ ಭಿನ್ನವಾದಂಥ ಸಂದರ್ಭ. ಆಗ ಈ ಜಿಲ್ಲೆಯಲ್ಲಿ ಇಷ್ಟೊಂದು ವ್ಯವಸ್ಥಿತವಾಗಿ ಕೋಮು ಧ್ರುವೀಕರಣ ಆಗಿರಲಿಲ್ಲ ಅಂತಲೇ ನನಗೆ ಅನಿಸುತ್ತೆ. ಮತ್ತು ಆ ಕಾಲದಲ್ಲಿ ಅವರು ಇದನ್ನು ಊಹಿಸಿಕೊಂಡು ಮುಂದೊಂದು ದಿನ ಈ ಪ್ರದೇಶ ಈ ರೀತಿಯ ಒಂದು ಪರಿಸ್ಥಿತಿಗೆ ವಾಲ್ಬೋದು ಅನ್ನುವಂಥದ್ದನ್ನು ಅವರು ಊಹಿಸಿಕೊಂಡು ಆ ಕಾಲಕ್ಕೆ ಬೇಕಾದಂಥ ಕಟ್ಟುನಿಟ್ಟಿನ ಅಂತಂದರೆ ಪೊಲೀಸ್ ಕ್ರಮಗಳಲ್ಲ, ಸಾಮಾಜಿಕವಾದಂಥ ರಾಜಕೀಯವಾದಂಥ ಕ್ರಮಗಳನ್ನು ಕೈಗೊಂಡಿದ್ದಿದ್ರೆ ಬಹುಶಃ ಅವರಿಗೆ ಇದನ್ನು ತಡೀಲಿಕ್ಕೆ ಸಾಧ್ಯವೂ ಇತ್ತು ಅಂತ ನನಗೆ ಎಲ್ಲೋ ಅನಿಸುತ್ತೆ. ಅದೇನೇ ಇರಲಿ, ಈಗ ವಿಶೇಷವಾಗಿ ಎಲ್ಲ ಸಮುದಾಯಗಳಿಂದ ಸ್ವೀಕೃತ ಅನ್ನುವಂಥ ಭಾಳ ಗಟ್ಟಿಯಾದಂಥ ಒಂದು ನಾಯಕತ್ವ ಮತ್ತು ಸತ್ಯವನ್ನು ಸತ್ಯವಾಗಿ ಹೇಳುವಂಥದ್ದು, ಮುಖಕ್ಕೆ ರಾಚುವ ಹಾಗೆ ಎರಡೂ ಸಮುದಾಯಗಳಿಗೂ ಕೆಲವು ಸತ್ಯಗಳನ್ನು ಹೇಳುವಂಥ ರೀತಿಯ ನಾಯಕತ್ವ ಅದು ಜಿಲ್ಲಾ ಮಟ್ಟದಲ್ಲಿ ಮಾತ್ರ ಅಲ್ಲ, ನನಗನ್ನಿಸುವ ಮಟ್ಟಿಗೆ ರಾಜ್ಯ ಮಟ್ಟದಲ್ಲೂ ಇಲ್ಲ. ಇಲ್ಲಿ ನಾನು ಆಗ ಹರಿಪ್ರಸಾದ್ ಅವರ ಹೆಸರನ್ನು ವಿಶೇಷವಾಗಿ ಹೇಳಿದ್ದು ಯಾಕೆ ಅಂತಂದರೆ, ಸ್ವಲ್ಪ ಮಟ್ಟಿಗೆ ಆ ರೀತಿಯ ಕೆಲಸ ಈಗ ಮಾಡ್ತಿರ್ತಕ್ಕಂಥವರು ಹರಿಪ್ರಸಾದ್ ಅವರು. ಆದ ಕಾರಣ ಅವರನ್ನು ಇಲ್ಲಿ ನೇಮಿಸಿದಾಗ ಈ ಸಮಸ್ಯೆಗೆ ಒಂದು ಪರಿಹಾರವನ್ನು ಕಂಡುಕೊಳ್ಳುವಲ್ಲಿ ನೀವು ಮುಂದುವರಿಯಿರಿ ಅನ್ನುವ ರೀತಿಯ ಸಂದೇಶ ಮುಖ್ಯಮಂತ್ರಿಯವರಿಂದ ಬಂತು. ಆ ಸಂದೇಶದ ಪ್ರಕಾರ ಅವರಿಲ್ಲಿ ಬಂದರು ಅಂತ ಹೇಳುವತ್ತಿಗೆ ಒಂದು ಭರವಸೆ ಹುಟ್ಟಿಕೊಂಡಿದ್ದು ಆ ಕಾರಣಕ್ಕೆ. ಆ ನಂತರ ಏನಾಯಿತು? ಯಾಕಂತಂದರೆ ಇಂಥ ಒಂದು ಸಮಸ್ಯೆಯನ್ನು ನಿವಾರಿಸುವಲ್ಲಿ ಒಂದಷ್ಟು ಕ್ರಮಗಳು ಬೇಗ ಜರಬೇಕಾಗಿದೆ. ಈಗ ಒಂದು ವಾರಕ್ಕೆ ಹಿಂದೆ ಇಲ್ಲಿ ಒಂದು ವಿಶೇಷ ಕಾರ್ಯಪಡೆ ರಚನೆ ಆಯಿತು. ಆನಂತರ ಏನು? ಅವರೀಗ ಇನ್ನೊಂದು ದ್ವೇಷ ಭಾಷಣ ಆಗಲಿ ಅಂತ ಕಾಯ್ತಾ ಇದ್ದಾರಾ, ಅಥವಾ ಅವರು ಏನಾದರೂ ಕಾರ್ಯಪ್ರವೃತ್ತರಾಗಿದ್ದಾರಾ, ಅಥವಾ ಅವರ ಕಡೆಯಿಂದ ಏನಾದರೂ ಒಂದು ಸಂದೇಶ ಇಂಥ ಕಾರ್ಯಕ್ರಮಗಳನ್ನು ಇಂಥದ್ದು ಆಗಬೇಕು, ಇಂಥದ್ದು ಆಗಬಾರ್ದು, ಇಂಥದ್ದಾದರೆ ನಾವು ಇಂಥದ್ದು ಮಾಡ್ತೇವೆ, ಯಾವುದೇ ಇಲ್ಲ, ಒಂದು ರೀತಿಯ ಮೌನ ಆವರಿಸಿದೆ. ಅದೇ ರೀತಿಯಲ್ಲಿ ಹರಿಪ್ರಸಾದ್ ಅವರು ಬಂದು ಹೋದರು, ಅವರು ಏನೋ ಕಂಡುಕೊಂಡರು, ಆನಂತರ ಮೌನ. ಓಕೆ, ಈ ನಾಸೀರ್ ಹುಸೇನ್ ಅವರ ಕಡೆಯಿಂದ ಏನೋ ಒಂದು ಅಧ್ಯಯನ ಆಯಿತು, ಆನಂತರ ಮೌನ. ಸೊ ಈ ಮೌನ ಇದೆಯಲ್ಲ, ಈ ಮೌನದ ಕಾಲದಲ್ಲಿ ಆ ಕಡೆಯಿಂದ ವ್ಯವಸ್ಥಿತವಾಗಿ ಏನೇನಾಗಬೇಕು ಅದೆಲ್ಲ ಆಗ್ತಾಯಿದೆ. ಆನಂತರ ಇನ್ನೊಂದಷ್ಟು ಘಟನೆ, ಯಾವುದೋ ಒಂದು ಘಟನೆ ನಡೆದ ನಂತರ ಮತ್ತೆ ಕಾರ್ಯಪ್ರವೃತ್ತವಾಗುವುದು ಇದೆಯಲ್ಲ, ಇದು ಸರಿಯಾದಂತಹ ಧೋರಣೆ ಅಂತ ನನಗೆ ಅನಿಸೋದಿಲ್ಲ. ಇದು ಬಹಳ ಗಂಭೀರವಾದಂಥ ವಿಚಾರ, ಬಹಳ ಗಂಭೀರವಾದಂಥ ಒಂದು ಸಮಸ್ಯೆ, ಮತ್ತು ಬಹಳ ಕಾಲದಿಂದ ಇಂಚಿಂಚಾಗಿ ಜನರ ಮನಸ್ಸಲ್ಲಿ ಆದಂಥ ಒಂದು ಪರಿವರ್ತನೆ, ಅದು ಬಹಳ ಕಾಲ ಇರುವ ಕಾರಣ ಅದು ಬಹಳ ಆಳಕ್ಕೆ, ಜನರ ಮನಸ್ಸಿನ ಬಹಳ ಆಳಕ್ಕೆ ಇಳಿದಿದೆ. ಈ ರೀತಿಯ ಅಪನಂಬಿಕೆಗಳು, ಈ ರೀತಿಯ ಮತ್ತೊಂದು ಧರ್ಮದ ಬಗ್ಗೆ ಇರತಕ್ಕಂಥ ಒಂದು ರೀತಿಯ ಭಯ, ಒಂದು ರೀತಿಯ ಅಸಹನೆ ಇತ್ಯಾದಿ. ಇದನ್ನು ತೊಡೆದಾಗಬೇಕಾದ್ರೆ ಸಾಂಸ್ಕೃತಿಕವಾದಂಥ ನೆಲೆಯಲ್ಲಿ ಕೆಲಸ ಆಗಬೇಕು, ರಾಜಕೀಯ ನೆಲೆಯಲ್ಲಿ ಕೆಲಸ ಆಗಬೇಕು, ಸಾಮಾಜಿಕ ನೆಲೆಯಲ್ಲಿ ಕೆಲಸ ಆಗಬೇಕು. ಅದರ ಜೊತೆಗೆ ಅದಕ್ಕೆ ಪೂರಕವಾಗಿ ಕಾನೂನು ಮತ್ತು ಸುವ್ಯವಸ್ಥೆ ಮತ್ತು ಪೊಲೀಸರ ಕೆಲಸ ಕೂಡ ಆಗಬೇಕು. ನನಗೆ ಪೊಲೀಸರ ಕೆಲಸ ಏನಿದೆ ಇದಕ್ಕೆ 4ನೇ ಸ್ಥಾನ ಕೊಡ್ತೇನೆ ನಾನು. ಸಾಂಸ್ಕೃತಿಕವಾದಂಥ ಕೆಲಸ ಆಗಬೇಕು, ಯಾಕಂದರೆ ಇದು ಆಗಿರುವಂಥದ್ದು ಸಾಂಸ್ಕೃತಿಕವಾಗಿ. ಇಲ್ಲಿ ಆಗಿರತಕ್ಕಂಥ ಬದಲಾವಣೆಯನ್ನು ನಾನು ಸಾಂಸ್ಕೃತಿಕವಾದಂಥ ಬದಲಾವಣೆ ಅಂತ ಹೇಳಲಿಕ್ಕೆ ಹೆಚ್ಚಿಸ್ತೇನೆ. ಯಾಕಂತಂದರೆ ಇಲ್ಲೊಂದು ಬಹಳ ಪರಸ್ಪರ ಸೌಹಾರ್ದದ ವಾತಾವರಣ ಇತ್ತು. ಅಂಥ ಒಂದು ದೊಡ್ಡ ಸಂಸ್ಕೃತಿ ಈ ನೆಲಕ್ಕೆ ಇದೆ. ಅದನ್ನು ಇಡೀ ದೇಶಕ್ಕೆ ಇದೊಂದು ಮಾದರಿ ಅನ್ನೋ ರೀತಿಯಲ್ಲಿ, ರೀಜಿಯನ್ ವಿಚ್ ಕ್ಯಾನ್ ಬಿ ಶೋಕೇಸ್ಡ್ ಅನ್ನೋ ರೀತಿಯಲ್ಲಿತ್ತು. ಅದು ಯಾಕೆ ಮತ್ತು ಯಾವ ಕಾರಣಗಳಿಗೋಸ್ಕರ ಬದಲಾವಣೆ ಹೊಂದಿ ಇವತ್ತು ಈ ಹಂತಕ್ಕೆ ಬಂದು ನಿಂತಿದೆ ಅನ್ನುವಂಥ ಪ್ರಶ್ನೆ ಇದೆಯಲ್ಲ, ಈ ಪ್ರಶ್ನೆಗೆ ಒಂದು ಉತ್ತರ ಕಂಡುಕೊಳ್ಬೇಕಾಗಿದೆ. ಎಲ್ಲಿಂದ ಪ್ರಾರಂಭ ಆಯಿತು ಈ ಬದಲಾವಣೆ? ಎಲ್ಲಿಂದ ಪ್ರಾರಂಭ ಆಯಿತು? ಇದಕ್ಕೆ ಇರತಕ್ಕಂಥ ಆರ್ಥಿಕ ಕಾರಣಗಳೇನು, ಇದಕ್ಕೆ ಇರತಕ್ಕಂಥ ರಾಜಕೀಯ ಕಾರಣಗಳೇನು, ಇತ್ಯಾದಿಗಳನ್ನು ಕಂಡುಕೊಳ್ಳುವ ಮೂಲಕ ಮೊದಲಿಗೆ ಇರಬೇಕಾಗಿರುವಂಥದ್ದು ಆ ಸಾಂಸ್ಕೃತಿಕವಾಗಿ ಒಂದು ರೀತಿಯ ಒಂದು ಪ್ರತಿರೋಧದ ಕೆಲಸ ಆಗಬೇಕು. ಪ್ರತಿರೋಧ ಅಂತಂದರೆ ಈ ಸಂಸ್ಕೃತಿ ಈ ನೆಲದ್ದಲ್ಲ, ಈ ಸಂಸ್ಕೃತಿ ಕರ್ನಾಟಕದ್ದು ಅಲ್ಲ, ಇದನ್ನು ನಾವು ಒಪ್ಪುವುದಿಲ್ಲ ಅಂತ ಇಲ್ಲಿನ ಜನ ಇದನ್ನು ಸಾಂಸ್ಕೃತಿಕವಾಗಿ ಮೊದಲಿಗೆ ವಿರೋಧಿಸಬೇಕಾಗತ್ತೆ. ಎರಡನೆಯದ್ದು,
ಇದಕ್ಕೆ ಒಂದು ಸಾಮಾಜಿಕ ಆಯಾಮ ಇದೆ. ಇದನ್ನು ಯಾವ ರೀತಿ ಮಾಡಲಾಗಿದೆ ಅಂತಂದರೆ, ಕೆಲವೊಂದು ನಿರ್ದಿಷ್ಟ ಜಾತಿಗೆ ಸೇರಿದವರನ್ನು ಇಲ್ಲಿ ಬಳಸಿಕೊಳ್ಳಲಾಗುತ್ತೆ. ಇಲ್ಲಿ ಯಾವ ಯಾವ ಜಾತಿಯವರು ಇಲ್ಲಿ ದೊಡ್ಡ ಸಂಖ್ಯೆಯಲ್ಲಿದ್ದಾರೆ, ಆ ಜಾತಿ ಅಥವಾ ಅಂಥ ಸಮುದಾಯಗಳನ್ನೇ ಗುರಿಯಾಗಿಟ್ಟುಕೊಂಡು ಅವರ ಮನಪರಿವರ್ತನೆ ಅಥವಾ ಅವರ ಮನಸ್ಸಿನಲ್ಲಿ ಆಳವಾಗಿ ಈ ರೀತಿಯ ದ್ವೇಷವನ್ನು ಬಿತ್ತುವಂಥ ಕೆಲಸ ನಡೆದಿದೆ. ಆದ ಕಾರಣ ಆ ನಿರ್ದಿಷ್ಟ ಸಮುದಾಯಗಳನ್ನು ಗುರಿಯಾಗಿಟ್ಟುಕೊಂಡು ಮತ್ತೊಂದು ರೀತಿಯ ಕೌಂಟರ್ ನರೇಟಿವನ್ನು ಅವರಿಗೆ ತಲುಪಿಸುವಂಥ ಕೆಲಸ ಆಗಬೇಕಾಗಿದೆ. ಸೊ ಇದು ಕೇವಲ ಎರಡು ಧರ್ಮಗಳು ಅಂತಲ್ಲ, ಧರ್ಮಗಳ ಒಳಗಿರತಕ್ಕಂಥ ವಿವಿಧ ಗುಂಪುಗಳ ಜೊತೆಗೆ ಸಾಮಾಜಿಕವಾಗಿ ಕೆಲಸ ಮಾಡಬೇಕಾಗತ್ತೆ. ಇದು ಕೂಡ ಮಾಡಬೇಕಾಗಿರುವಂಥದ್ದು ರಾಜಕೀಯ ನಾಯಕರು ಮತ್ತು ಪಕ್ಷದ ಕಾರ್ಯಕರ್ತರು, ಮುಖ್ಯವಾಗಿ ಇಲ್ಲಿ ಬೇರೆ ಯಾವುದೇ ಪಕ್ಷ ಇಲ್ಲದ ಕಾರಣ ಕಾಂಗ್ರೆಸ್ ಕಾರ್ಯಕರ್ತರು. ಮೂರನೇದಾಗಿ ರಾಜಕೀಯವಾಗಿ ಕೆಲವೊಂದು ನಿರ್ಧಾರಗಳನ್ನು ತೆಗೆದುಕೊಳ್ಳದ ಹೊರತು ಪೊಲೀಸರು ಇಲ್ಲಿ ಕಾರ್ಯಪ್ರವೃತ್ತರಾಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ಉದಾಹರಣೆಗೆ ಇದನ್ನು ಬಹುಶಃ ನವೀನ್ ಅವರು ಮಾತಾಡ್ತಾ ಹೇಳಿರಬೇಕು. ನೋಡಿ, ಇಲ್ಲಿ ದ್ವೇಷ ಭಾಷಣ ಮಾಡ್ತಕ್ಕಂಥವ್ರು ಯಾರು? ಕೆಲವರು ಅದರಲ್ಲಿ ನಾವು ಸಾಮಾನ್ಯ ಅಂತ ಯಾರನ್ನು ಪರಿಗಣಿಸ್ತೇವೆ ಅವರಿರ್ಬೋದು. ಆದರೆ ಇಲ್ಲಿನ ಶಾಸಕರು ಅಥವಾ ಇಲ್ಲಿ ಕೆಲವು ಸಂಘಟನೆಗಳ ಬಹುದೊಡ್ಡ ನಾಯಕರು ಅಂತ ಯಾರನ್ನು ಕರೀತೇವೆ ಇಂಥವರನ್ನೆಲ್ಲ ನೀವು ಎದುರಿಸಬೇಕಾದ್ರೆ, ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕಾದ್ರೆ ಅದು ಕೇವಲ ಪೊಲೀಸರಿಂದ ಆಗುವಂಥ ಕೆಲಸ ಅಲ್ಲ. ಅದರ ಹಿಂದೆ ಭಾಳ ಸ್ಟ್ರಾಂಗ್ ಆದಂಥ, ಭಾಳ ಪ್ರಬಲವಾದಂಥ ರಾಜಕೀಯ ಇಚ್ಛಾಶಕ್ತಿ ಇರಬೇಕಾಗುತ್ತೆ. ನೀವು ಮುಂದುವರಿಯಿರಿ, ನಾವು ಇದನ್ನು ರಾಜಕೀಯವಾಗಿ ಎದುರಿಸ್ತೇವೆ ಅನ್ನುವಂಥ ರೀತಿಯ ಸಂದೇಶ ಅದು ಆಳುವ ಪಕ್ಷದಿಂದ ಬರಬೇಕು. ಅದು ಬಾರದ ಹೊರತು ಪೊಲೀಸರು ಇದರ ವಿಚಾರವಾಗಿ ಎಷ್ಟು ಕೆಲಸ ಮಾಡಲಿಕ್ಕೆ ಆಗುತ್ತೆ ಅಂತ ನನಗೆ ಗೊತ್ತಿಲ್ಲ. ಅದರ ಜೊತೆಗೆ ನ್ಯಾಯಾಲಯವನ್ನು ಕೂಡ ಮನವರಿಕೆ ಮಾಡುವಂಥದ್ದು, ಈ ಕಾರಣಗಳಿಗೋಸ್ಕರ ನಾವು ಇಂತಹ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಂಡಿದ್ದೇವೆ, ಇದರ ಪರಿಣಾಮ ಈ ರೀತಿ ಆಗುತ್ತೆ ಅಂತ ಕೋರ್ಟ್ನಲ್ಲಿ ಹೋಗಿ ಹೇಳುವಂಥದ್ದು ಇದೆಲ್ಲ, ಅದು ಕೂಡ ರಾಜಕೀಯವಾಗಿ ಬಹಳ ಸೂಕ್ಷ್ಮವಾದಂಥ ವಿಚಾರ. ಅದನ್ನು ಕೂಡ ಯಾಕಂದರೆ ಕೋರ್ಟ್ನಲ್ಲಿ ಕೆಲವೊಮ್ಮೆ ಸೋಲಾಗುತ್ತೆ ಇಂಥ ವಿಚಾರಗಳಲ್ಲಿ. ಅದು ಆಗದಾಗೆ ನೋಡಿಕೊಳ್ಳಲಿಕ್ಕೆ ಕೂಡ ದೊಡ್ಡ ಮಟ್ಟದ ರಾಜಕೀಯ ಇಚ್ಛಾಶಕ್ತಿ ಬೇಕಾಗುತ್ತೆ. ಅದಕ್ಕೆ ಹೇಳಿದ್ದು ನಾನು, ಸಾಂಸ್ಕೃತಿಕವಾಗಿ, ಸಾಮಾಜಿಕವಾಗಿ ಮತ್ತು ರಾಜಕೀಯವಾಗಿ ಈ ಮೂರು ಹಂತದಲ್ಲಿ ಕೂಡ ಕೆಲಸ ಆಗಬೇಕಾಗಿದೆ. ಇದಕ್ಕೆ ಪೂರಕವಾಗಿ ಈ ವಿಶೇಷ ಕಾರ್ಯಪಡೆಯನ್ನು ಬಳಸಿಕೊಳ್ಬೋದೇ ಹೊರತು ಬರೀ ವಿಶೇಷ ಕಾರ್ಯಪಡೆಗಳ ಪಡೆಯ ಮೇಲೆ ಮಾತ್ರ ಅವಲಂಬಿತವಾಗಿ ಈ ಸಮಸ್ಯೆ ಪರಿಹಾರ ಆಗುತ್ತೆ ಅಂದರೆ ಅದು ಆಗೋದಿಲ್ಲ ಅಂತಲೇ ನನ್ನ ಭಾವನೆ. ನೋಡಿ, ಇದು ಇಲ್ಲಿನ ಒಟ್ಟು ಸಾಮಾಜಿಕ ವ್ಯವಸ್ಥೆ ಏನಿದೆ ಇದು ಕರ್ನಾಟಕದ ಇತರ ಜಿಲ್ಲೆಗಳಿಗೆ ಹೋಲಿಸಿದಾಗ ಬಹಳ ಭಿನ್ನವಾಗಿರತಕ್ಕಂಥ ವ್ಯವಸ್ಥೆ. ಇಲ್ಲಿ ಈ ರಾಜ್ಯದ ಪ್ರಬಲ ಸಮುದಾಯಗಳು ಅಂತ ಯಾರನ್ನು ಕರೆಯಲಾಗುತ್ತೆ ಅವರಿಲ್ಲ. ಉದಾಹರಣೆಗೆ ನೀವು ಈ ರಾಜ್ಯದ ಯಾವುದೇ ಜಿಲ್ಲೆಗಳಿಗೆ ಹೋಗಿ, ಹೆಚ್ಚಿನ ಜಿಲ್ಲೆಗಳಲ್ಲಿ ಲಿಂಗಾಯತರು ಅಥವಾ ಒಕ್ಕಲಿಗರು ಪ್ರಬಲ ಸಮುದಾಯಗಳು, ಉಳಿದಂತೆ ಅಲ್ಲಿ ಹಿಂದುಳಿದ ವರ್ಗಗಳಿರ್ತಾರೆ. ಬಟ್ ಇಲ್ಲಿ ದಕ್ಷಿಣ ಕನ್ನಡಕ್ಕೆ ಬಂದರೆ ಇಲ್ಲಿರ್ತಕ್ಕಂಥ ಬಹುಸಂಖ್ಯಾತರು ಹಿಂದುಳಿದ ವರ್ಗಕ್ಕೆ ಸೇರಿದವರು. ಈ ಹಿಂದುಳಿದ ವರ್ಗಗಳಿಗೆ ಸೇರಿದಂಥ ಜಾತಿಗಳನ್ನೇ ಬಳಸಿಕೊಂಡು ಈ ರೀತಿಯ ಕೋಮು ರಾಜಕೀಯವನ್ನು ಅಥವಾ ದ್ವೇಷ ರಾಜಕಾರಣವನ್ನು ಮಾಡಲಾಗುತ್ತೆ ಅನ್ನುವಂಥ ವಿಚಾರ ಏನಿದೆ, ಇದು ಭಾಳ ಗಂಭೀರವಾದಂಥ ವಿಚಾರ. ಇದನ್ನು ಯೋಚಿಸಬೇಕಾಗಿರುವಂಥದ್ದು ಆಯಾ ಸಮುದಾಯಗಳ ಜನರು, ಆಯಾ ಸಮುದಾಯಗಳ ನಾಯಕರು. ಯಾಕಂತಂದರೆ ಈ ಸಮುದಾಯಕ್ಕೆ ಸೇರಿದಂತಹ ಯುವಕರು ಏನಿದ್ದಾರೆ, ಈ ದ್ವೇಷ ರಾಜಕಾರಣದಲ್ಲಿ ಕಾಳಾಳುಗಳಾಗಿ ಬಲಿಪಶುಗಳಾಗುವಂಥದ್ದು ಅವರು. ನನಗನ್ನಿಸೋ ಮಟ್ಟಿಗೆ ಈ ಹಂತದಲ್ಲಿ ಕಾಂಗ್ರೆಸ್ ಸರ್ಕಾರ ಇದನ್ನು ನೇರವಾಗಿ ಒಂದು ಅಧ್ಯಯನದ ಮೂಲಕ ಕಂಡುಕೊಂಡು ಜನರ ಮುಂದಿಡಬೇಕಾಗಿದೆ. ಯಾವ ಯಾವ ಸಮುದಾಯಕ್ಕೆ ಸೇರಿದವರು ಎಷ್ಟೆಷ್ಟು ಮಂದಿ ಈ ರಾಜಕೀಯದಲ್ಲಿ ಬಲಿಪಶುಗಳಾಗಿದ್ದಾರೆ ಅಂತಂದರೆ ಪ್ರಾಣವನ್ನು ಕಳ್ಕೊಂಡಿದ್ದಾರೆ, ಎಷ್ಟು ಮಂದಿ ಗಾಯಗಳಾಗಿ ಏನು ಕೆಲಸ ಮಾಡಲಾಗದೆ ಅವರ ಕುಟುಂಬಕ್ಕೆ ಹೊರೆಯಾಗಿ ಇದ್ದಾರೆ. ಮೂರನೇದಾಗಿ ಇಂಥ ಕೇಸುಗಳನ್ನು ಮೈಮೇಲೆ ಎಳ್ಕೊಂಡು ಎಷ್ಟು ಮಂದಿ ಜೈಲಲ್ಲಿದ್ದಾರೆ, ಅವರ ಸಾಮಾಜಿಕ ಹಿನ್ನೆಲೆ ಏನು, ಅವರು ನಿರ್ದಿಷ್ಟವಾಗಿ ಅವರು ಯಾವ ಜಾತಿಗೆ ಸೇರಿದವರು, ಇತ್ಯಾದಿ ವಿಚಾರಗಳನ್ನು ನೇರವಾಗಿ ಜನರ ಮುಂದೆ ಇಡುವಂಥ ಕೆಲಸವನ್ನು ಕೂಡ ಯಾವುದೇ ಅಳುಕಿಲ್ಲದೆ ಕಾಂಗ್ರೆಸ್ ಸರ್ಕಾರ ಮಾಡಬೇಕು ಅಂತ ನನಗೆ ಅನಿಸುತ್ತೆ. ಯಾಕಂತಂದರೆ ಇಲ್ಲಿರತಕ್ಕಂಥ ಸಾಮಾಜಿಕ ಆಯಾಮ ಏನಿದೆ, ಈ ಸಮಸ್ಯೆಯ ಸಾಮಾಜಿಕ ಆಯಾಮ ಏನಿದೆ, ಈ ಸಾಮಾಜಿಕ ಆಯಾಮವನ್ನು ನೇರವಾಗಿ ಎದುರಿಸುವಲ್ಲಿ ಅಥವಾ ಆಯಾ ಸಮುದಾಯಗಳಿಗೆ ಹೋಗಿಬಿಟ್ಟು ನೋಡಿ, ನಿಮಗೆ ಈ ರಾಜಕೀಯದಲ್ಲಿ ಈ ರೀತಿಯ ದ್ವೇಷ ರಾಜಕಾರಣದಲ್ಲಿ ತೊಡಗುವ ಮೂಲಕ ಆಗಿರತಕ್ಕಂಥ ತೊಂದರೆ ಏನು ಅಂತ ಅವರಿಗೆ ಮನವರಿಕೆ ಅಂಕಿ ಸಂಖ್ಯೆಗಳ ಮೂಲಕ ಮತ್ತು ಯಾರ್ಯಾರು ಇದಕ್ಕೆ ಬಲಿಪಶುಗಳಾಗಿದ್ದಾರೆ ಅವರ ಇವತ್ತಿನ ಅವಸ್ಥೆಯ ಬಗ್ಗೆ ಬಹಳ ವಿವರವಾಗಿ ಅವರಿಗೆ ಹೇಳುವುದರ ಹೊರತು ಅವರಿಗೆ ಅರ್ಥ ಆಗುತ್ತೆ ಅಂತ ನನಗೆ ಅನಿಸ್ತಾ ಇಲ್ಲ.
ಯಾಕಂತಂದರೆ ಯಾವುದೋ ಒಂದು ಭ್ರಮೆಯಲ್ಲಿ ಅವರೆಲ್ಲ ಕಳ್ಕೊಂಡು ಹೋಗಿಬಿಟ್ಟಿದ್ದಾರೆ. ಏನನ್ನೋ ನಾವು ರಕ್ಷಿಸಲಿಕ್ಕೆ ಹೊರಟಿದ್ದೇವೆ, ಏನನ್ನೋ ನಾವು ಏನನ್ನು ನಾವು ಸಾಧಿಸಲಿಕ್ಕೆ ಹೊರಟಿದ್ದೇವೆ ಅನ್ನುವಂಥ ಒಂದು ಭ್ರಮೆಯನ್ನು ಅವರ ಮನಸ್ಸಲ್ಲಿ ಬಿತ್ತಲಾಗಿದೆ. ಈ ಭ್ರಮೆಯನ್ನು ಕಳಚಿಕೊಂಡು ಅವರು ಹೊರಗೆ ಬರಬೇಕಾದ್ರೆ ಅವರ ಸ್ಥಿತಿ ಇವತ್ತು ಏನಾಗಿದೆ ಅನ್ನುವಂಥದ್ದನ್ನು ಅವರಿಗೆ ಮನವರಿಕೆ ಮಾಡಿಕೊಳ್ಳುವಂಥ ಕೆಲಸ ಆಗಬೇಕಾಗಿದೆ. ಇದು ಸಾಮಾಜಿಕವಾಗಿ ಆಗಬೇಕಾಗಿರತಕ್ಕಂಥ ಕೆಲಸ. ಭಾಳ ವ್ಯವಸ್ಥಿತವಾದಂಥ ಒಂದು ಅಧ್ಯಯನ ಕೂಡ ಆಗಬೇಕಂತ ಅನಿಸುತ್ತೆ ನನಗೆ. ಇದನ್ನು ಸರ್ಕಾರ ಯಾವ ರೀತಿ ಮಾಡುತ್ತೆ ಅಂತ ನನಗೆ ಗೊತ್ತಿಲ್ಲ. ಈಗಾಗಲೇ ಏನು ಒಂದು ರಾಜಕೀಯ ತಂಡ ನಾಸಿರ್ ಹುಸೇನ್ ಅವರ ಅಧ್ಯಕ್ಷತೆಯಲ್ಲಿ ಬಂದು ಇಲ್ಲಿ ಏನು ಅಧ್ಯಯನ ನಡೆಸಿಕೊಂಡು ಹೋಯಿತು ಅಂತ ಹೇಳ್ತಾರೆ, ಅದು ಸಾಲದು ನನ್ನ ಪ್ರಕಾರ. ಈ ಸಮಸ್ಯೆಯನ್ನು ಕೇವಲ ಒಂದೆರಡು ದಿನಗಳಲ್ಲಿ ಅಥವಾ ಕೆಲವು ಗಂಟೆಗಳಲ್ಲಿ ಕೇವಲ 5 ಮಂದಿ ರಾಜಕೀಯ ನಾಯಕರು ಬಂದು ಅರ್ಥ ಮಾಡಿಕೊಂಡು ಹೋಗಿ ಒಂದು ವರದಿ ಸಲ್ಲಿಸ್ತೇವೆ, ಅದರ ಮೂಲಕ ಇಲ್ಲಿ ಏನಾಗ್ತಿದೆ ಅನ್ನುವ ಸಮಸ್ಯೆಯ ಆಳವನ್ನು ತಿಳ್ಕೊಳ್ತೇವೆ ಅಂತ ಹೇಳಿದರೆ ಅದು ನನಗನ್ನಿಸೋ ಮಟ್ಟಿಗೆ ಸರಿಯಲ್ಲ. ಇದನ್ನು ಈ ಪ್ರದೇಶದಲ್ಲಿ ಆಗಿರತಕ್ಕಂಥ ಅಥವಾ ಆಗಿ ಹೋಗಿರತಕ್ಕಂಥ ಸಾಮಾಜಿಕ ಸಾಂಸ್ಕೃತಿಕ ಸ್ಥಿತ್ಯಂತರ ಏನಿದೆ ಅದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ತಜ್ಞರ ಅಂತಂದರೆ ಸಮಾಜಶಾಸ್ತ್ರಜ್ಞರ ಮತ್ತು ಸಾಂಸ್ಕೃತಿಕ ಪರಿಣತರ ಮನಃಶಾಸ್ತ್ರಜ್ಞರ ಸಾಮಾಜಿಕ ವಿಜ್ಞಾನಿಗಳ ಒಂದು ತಂಡವನ್ನು ರಚಿಸಿ ಇಲ್ಲಿ ಆಗಿರತಕ್ಕಂತಹ ರೀತಿಯ ಬದಲಾವಣೆ ಏನಿದೆ ಆ ಬದಲಾವಣೆಯನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಬೇಕಾದಂಥ ಪರಿಹಾರವನ್ನು ಸರ್ಕಾರ ಬಹಳ ವ್ಯವಸ್ಥಿತವಾಗಿ ಕಂಡುಕೋಬೇಕಂತ ಅನಿಸುತ್ತೆ. ಯಾಕೆ ಅಂತಂದರೆ ಇವತ್ತು ಇಲ್ಲಿ ಏನು ಆಗ್ತಾಯಿದೆ, ಈ ಜಿಲ್ಲೆಯಲ್ಲಿ ಏನಾಗ್ತಾಯಿದೆ, ನಾಳೆ ಇದೇ ಮಾದರಿಯನ್ನು ಉಳಿದ ಜಿಲ್ಲೆಗಳಲ್ಲಿ ಕೂಡ ಅನ್ವಯಿಸುವಂಥ ಒಂದು ಕೆಲಸ ಕೂಡ ಆಗ್ತಾಯಿದೆ ಅನ್ನುವಂಥದ್ದನ್ನು ಮರಿಬಾರ್ದು. ಇವತ್ತು ಏನು ದಕ್ಷಿಣ ಕನ್ನಡದಲ್ಲಿ ಆಗ್ತಾಯಿದೆ ಅಥವಾ ಉಡುಪಿಯಲ್ಲಿ ಆಗ್ತಾಯಿದೆ ಅಥವಾ ಒಟ್ಟು ಕರಾವಳಿ ಪ್ರದೇಶದಲ್ಲಿ ಆಗ್ತಾಯಿದೆ, ಇದು ಭಾಳ ಯಶಸ್ವಿಯಾಗಿ ಆಗಿರತಕ್ಕಂಥ ಒಂದು ಪ್ರಯೋಗ ಆ ಕಡೆಯಿಂದ. ಈ ಪ್ರಯೋಗವನ್ನು ಅವರು ಉಳಿದ ಕಡೆ ಕೂಡ ಮಾಡ್ತಾರೆ. ಇಲ್ಲಿ ಈ ಜಿಲ್ಲೆಗೆ ಸಂಬಂಧಪಟ್ಟಾಗೆ ಇದು ಪ್ರಯೋಗ ಅಲ್ಲ, ಪ್ರಯೋಗದ ಫಲಿತಾಂಶ ಬಂದಾಗಿದೆ. ಇದನ್ನು ಬಹಳ ಮಂದಿ ಇದು ಕೋಮು ರಾಜಕಾರಣದ ಪ್ರಯೋಗಶಾಲೆ ಅಂತಾರೆ. ನನ್ನ ಪ್ರಕಾರ ಇದು ಪ್ರಯೋಗಶಾಲೆಯಾಗಿ ಇವತ್ತು ಉಳಿದಿಲ್ಲ. ಪ್ರಯೋಗವನ್ನು ಯಶಸ್ವಿಯಾಗಿ ನಡೆಸಿಬಿಟ್ಟು ಇಲ್ಲಿ ಉತ್ಪಾದನೆ ಪ್ರಾರಂಭ ಆಗಿದೆ. ಯಾವುದರ ಉತ್ಪಾದನೆ ಪ್ರಾರಂಭ ಆಗಿದೆ ಅಂದರೆ ದ್ವೇಷದ ಉತ್ಪಾದನೆ ಪ್ರಾರಂಭ ಆಗಿದೆ. ಈ ದ್ವೇಷವನ್ನು ವ್ಯವಸ್ಥಿತವಾಗಿ ಹರಡಲಾಗುತ್ತೆ. ಈ ಜಿಲ್ಲೆಯ ಮಟ್ಟಿಗೆ ಈ ಉತ್ಪಾದನೆ ಮತ್ತು ಈ ಹರಡುವಿಕೆ ಯಶಸ್ವಿಯಾಗಿದೆ. ಇದೇ ರೀತಿಯ ಉತ್ಪಾದನೆ ಮತ್ತು ಇದೇ ರೀತಿಯ ಹರಡುವಿಕೆಯನ್ನು ಉಳಿದ ಜಿಲ್ಲೆಗಳಲ್ಲಿ ಅವರು ಮಾಡುವುದಿಲ್ಲ ಅನ್ನುವಂಥ ಯಾವುದೇ ರೀತಿಯ ಭರವಸೆ ಇಲ್ಲ. ಖಂಡಿತವಾಗಿ ಅದನ್ನು ಮಾಡ್ತಾರೆ. ಇಂತಹ ಪ್ರಯೋಗಗಳು ಉಳಿದ ಜಿಲ್ಲೆಗಳಲ್ಲಿ ಪ್ರಾರಂಭ ಆಗಿದೆ. ಆದ ಕಾರಣ ಇಲ್ಲಿ ಒಂದು ಪರಿಹಾರದ ಮಾದರಿಯನ್ನು ಸರ್ಕಾರ ಕಂಡುಕೊಂಡ್ರೆ ಆ ಪರಿಹಾರದ ಮಾದರಿ ಉಳಿದ ಜಿಲ್ಲೆಗಳಿಗೆ ಕೂಡ ನಾಳೆ ಪ್ರಯೋಜನಕ್ಕೆ ಬರ್ಬೋದು, ಉಪಯೋಗ ಆಗ್ಬೋದು ಅನ್ನುವಂಥದ್ದು ಒಂದು. ಎರಡನೇದಾಗಿ ದೇಶದ ಬೇರೆ ಬೇರೆ ಕಡೆ ಕೂಡ ಈ ರೀತಿಯಲ್ಲಿ ಪರಸ್ಪರ ಅಪನಂಬಿಕೆಗಳನ್ನು, ಎರಡು ಧರ್ಮಗಳನ್ನು ಪರಸ್ಪರ ಎತ್ತಿಕಟ್ಟುವ ಮೂಲಕ ನಡೆಯುವಂಥ ರಾಜಕಾರಣ ಏನಿದೆ ಅದಕ್ಕೂ ಒಂದು ಪರಿಹಾರ ಬೇಕಾಗಿದೆ. ಯಾಕಂತಂದರೆ ನಾಳೆ ಈ ರಾಜಕೀಯ ಯಶಸ್ವಿಯಾಗಿ ಎಲ್ಲ ಕಡೆ ಕೂಡ ಹರಡಿಬಿಟ್ರೆ ಇದರ ಪರಿಣಾಮ ಬಹಳ ಘನಘೋರವಾಗಿ ಆಗಲಿದೆ. ಇದರ ಪರಿಣಾಮವನ್ನು ಎಲ್ಲರೂ ಕೂಡ ಅನುಭವಿಸಬೇಕಾಗಿದೆ. ಮತ್ತು ಇದು ಯಾರಿಗೂ ಕೂಡ ಇದರಿಂದ ಒಳ್ಳೆಯದಾಗೋದಿಲ್ಲ, ದೇಶಕ್ಕೆ ಒಳ್ಳೆಯದಾಗೋದಿಲ್ಲ. ಈಗಾಗಲೇ ದಕ್ಷಿಣ ಕನ್ನಡಕ್ಕೆ ಸಂಬಂಧಪಟ್ಟಾಗೆ ಒಂದು ಧ್ವನಿ ಏನು ಕೆಲವರು ಎತ್ತಿದ್ದಾರೆ, ಅದು ಭಾಳ ಸತ್ಯ ಅಂತ ಅನಿಸುತ್ತೆ ನನಗೆ. ಅದು ಏನು ಅಂತಂದರೆ ಈ ಎಲ್ಲ ರೀತಿಯ ಘಟನಾವಳಿಗಳಿಂದಾಗಿ ಇಲ್ಲಿ ಆಗಿರತಕ್ಕಂತಹ ಬದಲಾವಣೆಗಳಿಂದಾಗಿ ಇಲ್ಲಿನ ಆರ್ಥಿಕತೆಗೆ ಒಂದು ದೊಡ್ಡ ಪೆಟ್ಟು ಬಿದ್ದಿದೆ ಅನ್ನುವಂಥದ್ದು. ನಾನೆಲ್ಲೋ ನಿನ್ನೆ ಒಂದು ಹೋಟೆಲ್ನಲ್ಲಿ ಒಂದು ಮೆನು ಕಾರ್ಡ್ ನೋಡ್ತಿದ್ದೆ. ಅಲ್ಲಿ ಬೆಳಿಗ್ಗೆ 9ರಿಂದ ರಾತ್ರಿ 9 ಗಂಟೆ ತನಕ ಅಂತ ಮೊದಲು ಇತ್ತು. ಈಗ ಬೆಳಿಗ್ಗೆ 9ರಿಂದ ಅಂತ ಇದೆ. ರಾತ್ರಿ 9 ಗಂಟೆಗೆ ಅಂತ ಇದ್ದದನ್ನು ರಾತ್ರಿ 7:30 ಅಥವಾ ರಾತ್ರಿ 8 ಗಂಟೆಗೆ ಅಂತ ತಿದ್ದಿ ಬರೆದಿದ್ದಾರೆ. ಓಕೆ, ಇದು ಒಂದು ಸೂಚಕ. ಇಲ್ಲಿ ಸ್ವಲ್ಪ ಸಮಯಕ್ಕೆ ಹಿಂದೆ ಬಂದಿರತಕ್ಕಂಥ ನಮ್ಮ ಉಪಮುಖ್ಯಮಂತ್ರಿಗಳು ಹೇಳಿದರು, ಮಂಗಳೂರು ಯಾಕೆ 9 ಗಂಟೆಗೆ ಶಟ್ ಡೌನ್ ಆಗಬೇಕು ಅನ್ನುವಂಥ ರೀತಿಯ ಒಂದು ಪ್ರಶ್ನೆ ಎತ್ತಿದ್ರು. ಇಲ್ಲಿ ಒಂದು ದೊಡ್ಡ ಆರ್ಥಿಕವಾದಂಥ ನಷ್ಟ ಆಗ್ತಾಯಿದೆ. ನಷ್ಟ ಕೇವಲ ಆರ್ಥಿಕ ದೃಷ್ಟಿಯಿಂದ ಮಾತ್ರ ಅಲ್ಲ, ವಿವಿಧ ರೀತಿಯ ನಷ್ಟಗಳಾಗ್ತಾ ಇದ್ದಾವೆ. ಇಲ್ಲಿ ಯಾರು ಕೂಡ ನೆಮ್ಮದಿಯಿಂದ ಬದುಕಲಾರದಂಥ ಒಂದು ವಾತಾವರಣ ಸೃಷ್ಟಿಯಾಗಿಬಿಟ್ರೆ ಇದರ ಪರಿಣಾಮವನ್ನು ಎಲ್ಲರೂ ಕೂಡ ಅನುಭವಿಸಬೇಕಾಗುತ್ತೆ. ವಿಶೇಷವಾಗಿ ಇಲ್ಲಿನ ತಳವರ್ಗದ ಬಡಜನ ಅನುಭವಿಸಬೇಕಾಗುತ್ತೆ. ಯಾಕಂತಂದರೆ ಇತರ ಪ್ರಬಲರಿಗೆ ಅವ್ರದ್ದೇ ಆದಂಥ ಪರಿಹಾರಗಳಿರ್ತವೆ, ಅವ್ರದ್ದೇ ಆದಂತಹ ದಾರಿಗಳಿರ್ತವೆ.
ನಾಳೆ ಇಲ್ಲಿನ ಬಿಸ್ನೆಸ್ ಕುಸಿದು ಬಿಟ್ಟರೆ, ಇಲ್ಲಿನ ವಾಣಿಜ್ಯೋದ್ಯಮ ಕುಸಿದು ಬಿದ್ದರೆ, ಇಲ್ಲಿನ ಕೈಗಾರಿಕೆಗಳು ಕುಸಿದು ಬಿದ್ದರೆ, ಇಲ್ಲಿ ಬರ್ತಕ್ಕಂತಹ ಇನ್ವೆಸ್ಟ್ಮೆಂಟ್ ಕಡಿಮೆ ಆಗಿದ್ರೆ ಇದರ ನೇರ ಪರಿಣಾಮ ಆಗುವಂಥದ್ದು ಇಲ್ಲಿನ ಸಾಮಾನ್ಯ ಜನರ ಮೇಲೆ. ನೆಮ್ಮದಿ ಹಾಳಾಗುತ್ತೆ, ಇಲ್ಲಿನ ಆರ್ಥಿಕತೆ ಕುಸಿಯುತ್ತೆ, ಸಾಮಾಜಿಕ ಸಂಬಂಧಗಳು ಹಾಳಾಗ್ತವೆ, ಮತ್ತು ನಮ್ಮ ಮಕ್ಕಳು ಹೊರಗೆ ಹೋದಂಥ ನಮ್ಮ ಮಕ್ಕಳು ಕ್ಷೇಮವಾಗಿ ಹಿಂದೆ ಬರುವುದಿಲ್ಲ ಅನ್ನುವಂಥ ಒಂದು ಆತಂಕ ಪ್ರತಿಯೊಬ್ಬರ ಮನಸ್ಸಲ್ಲಿ ನೆಲೆ ಆಗೋದಿದೆ ಅಲ್ಲ, ಅದಕ್ಕಿಂತ ಕೆಟ್ಟ ಪರಿಸ್ಥಿತಿ ಯಾವುದೂ ಇಲ್ಲ ಅಂತ ನನಗನ್ನಿಸುತ್ತೆ. ಅದೆಲ್ಲ ಆಗದೇ ಇರಬೇಕಾದ್ರೆ ಬಹುಶಃ ಈ ಹಂತದಲ್ಲೇ ಈಗಾಗಲೇ ತುಂಬ ಕೆಟ್ಟು ಹೋಗಿದೆ. ಈ ಹಂತದಲ್ಲಾದರೂ ಕೂಡ ಒಂದು ಬಹಳ ಕಟ್ಟುನಿಟ್ಟಿನ ಪರಿಹಾರವನ್ನು, ಬಹಳ ವ್ಯವಸ್ಥಿತವಾದಂಥ ಪರಿಹಾರವನ್ನು ಈ ಸಮಸ್ಯೆಗೆ ಕಂಡುಕೊಳ್ಳೋದು ಒಳ್ಳೆಯದು ಅಂತ ನನಗನ್ನಿಸುತ್ತೆ. ಮುಸ್ಲಿಮರ ಪಾತ್ರ, ಹಿಂದೂಗಳ ಪಾತ್ರ ಅನ್ನೋದಕ್ಕಿಂತ ಹೆಚ್ಚಾಗಿ ಒಟ್ಟು ಇಲ್ಲಿ ಎರಡೂ ಕಡೆಯಿಂದ ಕೂಡ ಕೆಲವೊಂದು ನಿರ್ದಿಷ್ಟವಾದಂಥ ರೀತಿಯ ಆತ್ಮಾವಲೋಕನದ ಅಗತ್ಯ ಇದೆ ಅಂತ ನನಗನ್ನಿಸುತ್ತೆ. ಆದರೆ ಒಂದು ಅರ್ಥ ಮಾಡಿಕೋಬೇಕು, ಏನು ಅಂತಂದರೆ ಇಲ್ಲಿ ಈ ರೀತಿಯ ಒಂದು ಸಂಘರ್ಷಮಯವಾದಂಥ ವಾತಾವರಣ ಅಥವಾ ಈ ರೀತಿ ಸದಾ ಅವರಿಂದ ನಿಮಗೆ ಅಪಾಯ ಇದೆ ಅನ್ನುವಂಥ ರೀತಿಯ ಮನೋಭಾವವನ್ನು ಉಳಿಸಿ ಬೆಳೆಸುವುದರಲ್ಲಿ ಒಂದು ರಾಜಕೀಯ ಹಿತಾಸಕ್ತಿ ಇದೆ. ಆ ರಾಜಕೀಯ ಹಿತಾಸಕ್ತಿ ಯಾರಿಗಿದೆ ಇವತ್ತು ಅಂತ ನಮಗೆಲ್ಲರಿಗೂ ಗೊತ್ತಿದೆ. ಸೊ ಈ ಕಾರಣಕ್ಕೋಸ್ಕರ ಇಲ್ಲಿ ಮುಖ್ಯವಾಗಿ ಅಲ್ಪಸಂಖ್ಯಾತ ಸಮುದಾಯ ಕೂಡ ಒಂದನ್ನು ಬಹುಶಃ ಮನವರಿಕೆ ಮಾಡಿಕೋಬೇಕು. ಇದನ್ನು ಆ ಕಡೆಯಿಂದ ವ್ಯವಸ್ಥಿತವಾಗಿ ನಡೆಯುವ ಹೊತ್ತಿಗೆ ಅಥವಾ ಇಂಥ ಒಂದು ಸಂಘರ್ಷವನ್ನು ಜೀವಂತವಾಗಿ ಇಡಬೇಕು ಅನ್ನುವಂಥ ಒಂದು ಪ್ರಯತ್ನ ಆ ಕಡೆಯಿಂದ ನಿರಂತರವಾಗಿ ಆಗ್ತಿರತಕ್ಕಂಥ ಸಂದರ್ಭದಲ್ಲಿ ಅದಕ್ಕೆ ನಾವು ಕೈಯಾಯುಧಗಳಾಗಬಾರ್ದು, ಅವರು ಹಾಕಿದಂಥ ಟ್ರ್ಯಾಪಿಗೆ ನಾವು ಬೀಳಬಾರ್ದು ಅನ್ನುವಂಥ ಒಂದು ಎಚ್ಚರಿಕೆ ಅದು ಅಲ್ಪಸಂಖ್ಯಾತ ಸಮುದಾಯದಲ್ಲಿದ್ದರೆ ನನಗೆ ಒಳ್ಳೆಯದು ಅಂತ ಅನಿಸುತ್ತೆ. ಆದರೆ ಇದು ಯಾವತ್ತೂ ಕೂಡ ಭಾವನೆಗೆ ಸಂಬಂಧಪಟ್ಟ ವಿಚಾರ. ಆ ಕಡೆಯಿಂದ ಏನೋ ಆಯಿತು, ಅವರು ನಮ್ಮನ್ನು ಪ್ರವೋಕ್ ಮಾಡಿದರು ಅನ್ನುವತ್ತಿಗೆ ನಾವು ಪ್ರವೋಕ್ ಆಗಬಾರ್ದು ಅನ್ನುವಂಥ ಒಂದು ಅಪೇಕ್ಷೆ ನಾವು ಏನು ಇಡ್ತೇವೆ, ಇದು ಬಹಳ ಪ್ರಬುದ್ಧತೆಯನ್ನು ಬಯಸುತ್ತೆ. ಸಾಮಾನ್ಯವಾಗಿ ಇಂತಹ ಸಂಘರ್ಷಮಯ ವಾತಾವರಣದಲ್ಲಿ ಅಂಥ ಪ್ರಬುದ್ಧತೆಯನ್ನು ಒಂದು ಕಡೆಯಿಂದ ಅಪೇಕ್ಷಿಸುವುದು, ಅದು ಆ ಕಡೆಯಿಂದ ಇರ್ಬೋದು, ಈ ಕಡೆಯಿಂದ ಇರ್ಬೋದು, ಅಪೇಕ್ಷಿಸುವುದು ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ ನನಗೆ. ಆದರೆ ಒಂದು ವಿಚಾರ ಅಂತೂ ಸತ್ಯ, ಆ ಕಡೆಯಿಂದ ಪ್ರಚೋದನೆ ಆದರೆ ಈ ಕಡೆಯ ಸಾಮಾನ್ಯ ವ್ಯಕ್ತಿಗಳು ಇಲ್ಲ, ನಾವು ಆ ಪ್ರಚೋದನೆಗೆ ಬಲಿ ಬೀಳಬಾರ್ದು ಅನ್ನುವಂಥ ಎಚ್ಚರ ಇಟ್ಕೋಬೇಕು. ಅದೇ ರೀತಿಯಲ್ಲಿ ಈ ಕಡೆಯಿಂದ ಪ್ರಚೋದನೆ ಆದರೆ ಆ ಕಡೆಯವರು ಇಲ್ಲ, ನಾವು ಆ ಪ್ರಚೋದನೆಗೆ, ಆ ಟ್ರ್ಯಾಪ್ ಏನಿದೆ, ಆ ಹುನ್ನಾರ ಏನಿದೆ, ಅದಕ್ಕೆ ನಾವು ಬಲಿ ಬೀಳಬಾರ್ದು ಅನ್ನುವಂಥ ಎಚ್ಚರಿಕೆಯನ್ನು ಇಟ್ಟುಕೊಂಡ್ರೆ ಪರಿಹಾರ ಕಂಡುಕೊಳ್ಳೋದು ಸ್ವಲ್ಪ ಸುಲಭ ಆಗ್ಬೋದು. ಪ್ರತಿ ಬಾರಿ ಕೂಡ ಅವರು ಮಾಡಿದರು ನಾವು ಮಾಡಬೇಕು, ನಾವು ಮಾಡಿದರು ಅವರು ಮಾಡಬೇಕು ಅನ್ನುವಂಥ ರೀತಿಯಲ್ಲಿ ಆ್ಯನ್ ಐ ಫಾರ್ ಆನ್ ಐ ವಿಲ್ ಮೇಕ್ ದ ಎಂಟೈರ್ ವರ್ಲ್ಡ್ ಬ್ಲೈಂಡ್ ಅಂತ ಮಹಾತ್ಮ ಗಾಂಧೀಜಿಯನ್ನು ಹೇಳಿದರು. ಅದು ನನಗೆ ಇಲ್ಲಿ ಭಾಳ ಪ್ರಸ್ತುತ ಅಂತ ಅನಿಸುತ್ತೆ.